ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಜೋಳ ಹಾಗೂ ಕಡಲೆ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಮುಸ್ತೂರೇಶ್ವರ ಸ್ವಾಮಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರಾಜಣ್ಣ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ ರಾಜಣ್ಣ ಅವರೇ. ನಿಮ್ಮದು ಹುಟ್ಟೂರು ಯಾವುದು? ಸರ್ ನಂದು ಮೊಳಕಾಲ್ಮೂರು ಅಂತೇಳಿ ಚಿತ್ರದುರ್ಗ ಡಿಸ್ಟಿಕ್ಕು. ನಿಮ್ಮ ವಿದ್ಯಾಭ್ಯಾಸ? ಸರ್ BA ಮಾಡ್ಕೊಂಡಿದ್ದೇನೆ. ಈ ವ್ಯವಸಾಯ ಕ್ಷೇತ್ರದ ಬಗ್ಗೆ ಮತ್ತು ಅದರ ಅಭಿವೃದ್ಧಿ ಬಗ್ಗೆ ತಮಗೆ ಆಸಕ್ತಿ ಹೇಗೆ? ನೀವು ಮೂಲಭೂತವಾಗಿ ರೈತರ? ಖಂಡಿತವಾಗ್ಲೂ ಸರ್, ನಾನು ಕೂಡ ಒಬ್ಬ ರೈತನಾಗಿ ಕಳೆದ ಒಂದು 25 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀನಿ. ಆಮೇಲೆ ಈಗ ನಾನು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸಾಮಾಜಿಕ ಕಾರ್ಯಕರ್ತನಾಗಿ ಕಳೆದ 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಜಮೀನು ಎಷ್ಟಿದೆ ತಮಗೆ? ನನಗೆ 4 ಎಕರೆ ಕೃಷಿ ಭೂಮಿ ಇದೆ ಸರ್. ನೀರಾವರಿ ಅಲ್ಲ ಸರ್, ಮಳೆ ಆಶ್ರಿತ ಕೃಷಿ ಮಾಡ್ತಾ ಇದ್ದೇನೆ. ಏನೇನು ಬೆಳೆ ಬೆಳಿತೀರಿ ರಾಜಣ್ಣ ಅವರೇ? ಶೇಂಗಾ ಬೆಳಿತೇವೆ ಸರ್, ಹುರುಳಿ ಬೆಳಿತೀನಿ, ಆಮೇಲೆ ರಾಗಿ ಬೆಳಿತೇವೆ, ತೊಗರಿ ಅಕ್ಕಡಿ ಸಾಲುಗಳಲ್ಲಿ ಬೆಳಿತೇವೆ. ಕಷ್ಟ ಅಲ್ವಾ ಮಳೆ ಆಶ್ರಿತ ಕೃಷಿ? ಖಂಡಿತ ಸರ್. ಅದರಲ್ಲೂ ನಮ್ಮ ಭಾಗದಲ್ಲಿ ಮಳೆ ತುಂಬ ಕಡಿಮೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು, ಸ್ವಲ್ಪ ಕೃಷಿಗೆ ಅವಲಂಬನೆ ಮಾಡಿ ಜೀವನ ಮಾಡೋದು ಕಷ್ಟ ಆಗುತ್ತೆ ಸರ್. ಮತ್ತೆ ಈಗ ಮಳೆ ನೀರಿನ ಸಂರಕ್ಷಣೆ, ಕೃಷಿ ಹೊಂಡ, ಖಂಡಿತವನ್ನೆಲ್ಲ ಮಾಡ್ಕೊಂಡಿದ್ದೀವಿ? ಖಂಡಿತವಲ್ಲ ಮಾಡ್ಕೊಂಡಿದ್ದೀನಿ ಸರ್. ಈಗ ನಮ್ಮ ಭೂಮಿನಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ಅಡ್ಡಲಾಗಿ ಬದುಗಳನ್ನ ಹಾಕೊಂಡಿದ್ದೀವಿ. ಇಳಿಜಾರಿಗೆ ಅಡ್ಡಲಾಗಿ ಕೃಷಿ ಹೊಂಡಗಳನ್ನು ಮಾಡ್ಕೊಂಡಿದ್ದೇವೆ. ಮಳೆ ನೀರನ್ನು ಸಂರಕ್ಷಣೆ ಮಾಡಿ ಅಂತರ್ಜಲ ಮಟ್ಟವನ್ನು ಸ್ವಲ್ಪ ಹಿಡಿದಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಮರ ಗಿಡಗಳನ್ನು ಹಾಕ್ಕೊಂಡಿದ್ದೀರಾ? ಖಂಡಿತವಲ್ಲ ಸರ್, ಮರ ಗಿಡಗಳನ್ನು ಹಾಕ್ಕೊಂಡಿದ್ದೇವೆ. ಹೊಂಗೆ ಗಿಡಗಳು, ಬೇವಿನ ಮರಗಳು, ಇಂಥ ಮರಗಳನ್ನು ಬದುವಿನ ಸಾಲುಗಳಲ್ಲಿ ಹಾಕ್ಕೊಂಡಿದ್ದೇವೆ. ಈ ರೈತ ಉತ್ಪಾದಕ ಕಂಪನಿಯಲ್ಲಿ ತಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ? ಖಂಡಿತ ಸರ್, ಹೌದು. ಈ ಒಂದು ರೈತ ಉತ್ಪಾದಕ ಕಂಪನಿ ಬಗ್ಗೆ ಒಲವು ಬರೋದಕ್ಕೆ ತಮಗೇನು ಕಾರಣ? ಖಂಡಿತವಲ್ಲೂ ನಾನು ಈ ಕಳೆದ 25 ವರ್ಷಗಳಿಂದ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದೆ, ಇದು ರೈತರ ಪರವಾಗಿಯೇ ಕೆಲಸ ಮಾಡ್ತಾ ಇದ್ದೆ. ಜಲಾನಯನ ಇಲಾಖೆಗಳಿರ್ಬೋದು, ಕೃಷಿ ಇಲಾಖೆ ಅಲ್ಲಿ ಕೆಲವೊಂದು ಯೋಜನೆಗಳಲ್ಲಿ ಸಾವಯವ ಕೃಷಿಗೆ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈಗೇನು ರೈತ ಉತ್ಪಾದಕರ ಕಂಪನಿಗಳು ಅಂತೇಳ್ಬಿಟ್ಟು ಪ್ರಾರಂಭ ಆಯಿತು. ಅದು ಒಂದು ನನಗೆ ಅವಕಾಶ ಸಿಕ್ತು ಇಲ್ಲಿ ಒಂದು ಕಂಪ್ನಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ. ಆ ನಿಟ್ಟಿನಲ್ಲಿ ಬಂದು ನಾನು ಇಲ್ಲೊಂದು ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ದೇವೆ ಸರ್. ಯಾವಾಗ ಆರಂಭ ಮಾಡಿದ್ದು? 28/3/2022 ನಾವು ಕಂಪನಿಯನ್ನು ಕಟ್ಟಿದ್ವಿ ಸರ್. ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಕಾರ್ಪೊರೇಷನ್ ಇದರಲ್ಲಿ. ಇದು ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ನಬಾರ್ಡಿನ ನೆರವೇನಾದರೂ ಸಿಗ್ತದೆ? ಖಂಡಿತವಲ್ಲ ಸರ್, ನಾವು ಅದರ ಅಡಿಯಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಏನಿದೆ ಮತ್ತು ಅನುಷ್ಠಾನ ಸಂಸ್ಥೆ ವಿಕಾಸನ ಮಂಡ್ಯ ಅವರ ಸಹಯೋಗದಲ್ಲಿ ಈ ಶ್ರೀ ಮುಸ್ತೂರೇಶ್ವರ ಸ್ವಾಮಿ ರೈತ ಉತ್ಪಾದಕರ ಕಂಪನಿ ಅಂತ ಹೇಳ್ಬಿಟ್ಟು 28/3/2022 ಪ್ರಾರಂಭ ಮಾಡ್ಕೊಂಡ್ವಿ. ಈ ಹೆಸರೇ ಯಾಕೆ? ಆ ಭಾಗದಲ್ಲಿ ಶ್ರೀ ಮುಸ್ತೂರೇಶ್ವರ ಸ್ವಾಮಿ ಒಬ್ಬ ಆರಾಧ್ಯ ದೈವ ಸರ್. ಒಂದು ಪವಾಡ ಪುರುಷನಾಗಿ ಆ ಭಾಗದಲ್ಲಿ ಒಂದಷ್ಟು ಪವಾಡಗಳನ್ನು ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆಗಳ ನಿದರ್ಶನಗಳು ಜನಗಳಲ್ಲಿ ಈಗಲೂ ಇದೆ. ಆ ನಿಟ್ಟಿನಲ್ಲಿ ಅಲ್ಲಿ ತುಂಬ ನಂಬಿಕೆಯಿಂದ ಆರಾಧ್ಯ ದೈವವಾಗಿ ಶ್ರೀ ಮುಸ್ತೂರೇಶ್ವರ ಸ್ವಾಮಿಯನ್ನು ಸ್ವೀಕಾರ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪಕ್ಕದಲ್ಲಿ ತಾವು ಕೇಳಿರ್ಬೋದು ನಾಯಕನಹಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿಗಳ ಪುಣ್ಯಕ್ಷೇತ್ರ ಇದೆ. ಅದೇ ರೀತಿಯಾಗಿ ಮುಸ್ತೂರೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂತ ಹೇಳ್ಬಿಟ್ಟು. ಎಲ್ಲಿದೆ ಇದು? ಇದು ಜಗಳೂರು ತಾಲೂಕಿನ ಮುಸ್ತೂರು ಗ್ರಾಮ ಪಂಚಾಯತಿ ಅಡಿಯಲ್ಲಿ ಬರುತ್ತೆ ಸರ್. ಓಕೆ. ನಿಮ್ಮ FPO ವ್ಯಾಪ್ತಿ ಅಲ್ಲೆಲ್ಲ ಬರುತ್ತಾ? ಖಂಡಿತ ಸರ್, ನಮ್ಮ FPO ಅಲ್ಲೇನೆ ನಾವು ಕಚೇರಿಯನ್ನು ಮಾಡ್ಕೊಂಡಿರ್ತೀವಿ. ಎಲ್ಲಿ? ಮುಸ್ತೂರಲ್ಲೇ. ಅಲ್ಲೇ ಕಚೇರಿ? ಊರ ಹೆಸರು ಮುಸ್ತೂರ್ ಅಂತ. ಮುಸ್ತೂರೇಶ್ವರ ಸ್ವಾಮಿ ದೇವಸ್ಥಾನ ದೊಡ್ಡದಾಗಿ ಇದೆ, ಅಲ್ಲೇ ನಮ್ಮ ಆಫೀಸು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಓಕೆ. ಯಾವ್ಯಾವ ತಾಲೂಕು ನಿಮ್ಮ ಕಾರ್ಯಕ್ಷೇತ್ರ? ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ತಾವು? ಸರ್, ನಾವೀಗ ಸದ್ಯಕ್ಕೆ ನಾವು ಜಗಳೂರು ಭಾಗದ ಒಂದು ಬಾರ್ಡ್ರಲ್ಲಿ ಇದ್ದೀವಿ ಸರ್. ದಾವಣಗೆರೆ ಜಿಲ್ಲೆ ಇತ್ತೆಗೆ ಚಿತ್ರದುರ್ಗ ಡಿಸ್ಟಿಕ್ಕು ಕೂಡ ನಮಗೆ ಬಾರ್ಡರ್ ಆಗುತ್ತೆ. ಚಳ್ಳಕೆರೆ ತಾಲೂಕು ಕೂಡ ಒಂದಷ್ಟು ರೈತರನ್ನ ಶೇರ್ ಮಾಡಿಸ್ಕೊಂಡಿದ್ದೀವಿ ಮತ್ತು ಜಗಳೂರು ತಾಲೂಕಿನಲ್ಲಿ ಕೂಡ ನಾವು ಶೇರ್ ಮಾಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸರ್.
ನೀವು ಅರ್ಥ ಮಾಡ್ಕೊಂಡಂಗೆ ಈ ರೈತ ಉತ್ಪಾದಕ ಕಂಪನಿ ಅಂದರೆ ಏನು ರಾಜಣ್ಣವ್ರೆ? ಹಾಂ ಸರ್, ತುಂಬ ಒಳ್ಳೆಯ ಪ್ರಶ್ನೆ ಇದು. ರೈತ ಉತ್ಪಾದಕರ ಕಂಪನಿ ಅಂತಂದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ತುಂಬಾ ಇದ್ದಾರೆ ಸರ್. ಆ ನಿಟ್ಟಿನಲ್ಲಿ ಅವರು ಬೆಳೀತಕ್ಕಂಥ ಇನ್ಪುಟ್ಸು ಅವ್ರಿಗೇನು ಬೇಕು, ಒಳಸುರಿ ಅಂತ ನಾವೇನು ಕರಿತೀವಿ, ಬೆಳೆಯನ್ನು ಬೆಳೀಲಿಕ್ಕೆ ಏನು ಬೇಕೋ ಅವರಿಗೆ ಅವಶ್ಯಕತೆ ಕೃಷಿ ಪರಿಕರಗಳು, ಅವುಗಳನ್ನು ಸರಬರಾಜು ಮಾಡ್ತಕ್ಕಂಥದ್ದು ಮತ್ತು ಆ ರೈತರನ್ನು ಸಂಘಟನೆ ಮಾಡಿಬಿಟ್ಟು ಆ ರೈತರು ಬೆಳೆದಿರ್ತಕ್ಕಂಥ ಉತ್ಪನ್ನವನ್ನು ತಾವು ಖರೀದಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಸರ್ ಇದು ಕೃಷಿನಲ್ಲಿ. ಇಲ್ಲಿ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು ಬಹಳ ಮುಖ್ಯವಾಗಿ ಈ ಕೃಷಿ ಪರಿಕರಗಳನ್ನು ತರಲಿಕ್ಕೆ ಕೆಲಸ ಬಿಟ್ಟು ಬೇರೆ ಸಿಟಿಗಳಿಗೆ ಹೋಗಿ ಸಾರಿಗೆ ವೆಚ್ಚವನ್ನು ಇಟ್ಕೊಂಡು ಮಾರೋದಕ್ಕೆ ಆಗಲಿ ತರೋದಕ್ಕೆ ಆಗಲಿ ಕಷ್ಟಪಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಇಲ್ಲೇ ನಮ್ಮ ರೈತ ಉತ್ಪಾದಕರ ಕಂಪನಿಯಲ್ಲಿ ಅವರನ್ನೆಲ್ಲ ಷೇರುದಾರರನ್ನ ಮಾಡ್ಕೊಂಬಿಟ್ಟು ಅವರಿಗೆ ಅವಶ್ಯಕತೆ ಇರತಕ್ಕಂಥ ಕೃಷಿ ಪರಿಕರಗಳನ್ನು ನಾವಿಲ್ಲೇ ಒದಗಿಸ್ತಾ ಇದ್ದೀವಿ ಸರ್. ಆ ನಿಟ್ಟಿನಲ್ಲಿ ಅವರಿಗೆ ರೈತರಿಗೆ ಅನುಕೂಲ ಆಗ್ತಾ ಇದೆ. ಹೇಗೆ ಕಟ್ಟಿದ್ರಿ ಹೇಳಿ? ಹಾಂ ಸರ್, ಪ್ರಾರಂಭದಲ್ಲಿ ರೈತ ಉತ್ಪಾದಕರ ಕಂಪನಿಯನ್ನು ನಾವು ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟನೇ ಆಯಿತು. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ತಾವಿಗೆ ಗೊತ್ತಿರೋ ಹಾಗೆ ಅನೇಕ ಬೇರೆ ಬೇರೆ ಕಂಪನಿಗಳು ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ದೃಷ್ಟಿನಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಮೋಸಗಳಾಗಿರ್ತಕ್ಕಂಥದ್ದು ನಿರ್ದೇಶನಗಳಿದೆ. ಆ ನಿಟ್ಟಿನಲ್ಲಿ ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ನೋಡಿದ್ರು ಕೂಡ ಪ್ರಾರಂಭದಲ್ಲಿ. ಅದಾದಮೇಲೆ ನಾವು ರೈತ ಉತ್ಪಾದಕರ ಕಂಪನಿಯ ಒಂದು ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಅಲ್ಲಲ್ಲಿ ಮೀಟಿಂಗ್ಗಳನ್ನು ಮಾಡಿಬಿಟ್ಟು ಅವರಿಗೆ ಒಂದು ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಸಿದ್ವಿ. ಆಮೇಲೆ ರೈತರೇ ಇದಕ್ಕೆ ಓನರ್ಗಳಾಗಿರ್ತಾರೆ, ರೈತರೇ ಇದರಲ್ಲಿ ಷೇರುದಾರ ಆಗಿರೋದ್ರಿಂದ ಅವ್ರದ್ದೇ ಮಾಲೀಕತ್ವದ ಅಡಿಯಲ್ಲಿ ನಾವು ಮಾಡ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರಿಗೊಂದು ಸ್ಪಷ್ಟವಾದ ಪರಿಕಲ್ಪನೆ ಬಂದ ಕೂಡಲೇ ಅವರು ನಮಗೆ ತುಂಬ ಸಹಕಾರ ಮಾಡಿ ಷೇರುದಾರರಾಗಿದ್ದಾರೆ ಸರ್. ನಿಮ್ಮ ಕಂಪನಿ ಆರಂಭವಾದ ದಿನಾಂಕನ ತಾವು ಹೇಳಿದ್ರಿ ಅಲ್ವಾ? ಹೌದು ಸರ್, ಹೌದು. ಆದರೆ ಅದಕ್ಕಿಂತ ಬಹುಶಃ ಒಂದು ವರ್ಷ ಮುಂಚಿಂದಲೇ ತಾವು ಕೆಲಸ ಆರಂಭ ಮಾಡಿರ್ತೀರಿ. ಖಂಡಿತ ಸರ್, ಸ್ವಲ್ಪ ಪ್ರಾರಂಭದಲ್ಲೇ ಆರಂಭ ಮಾಡಿ. ಅದ್ರ ಬಗ್ಗೆ ಹೇಳಿ. ಯಾರು ನೀವೇ ಹೋಗಿದ್ರಾ ಅಥವಾ ನಿಮ್ಮ ಜೊತೆ ಕಂಪನಿಯ ಈಗಿನ ಚೇರ್ಮನ್ನು ಮತ್ತು ಬೇರೆ ಬೇರೆ ರೈತರುಗಳನ್ನ ಜೊತೆಲಿ ಇಟ್ಕೊಂಡು ಹೋದ್ರಾ? ಹೌದು ಸರ್. ಯಾವ ರೀತಿ ಮೀಟಿಂಗ್ಗಳು ಮಾಡಿದ್ರೆ, ಯಾವ ತರಹ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಏನು ಹೇಳ್ತೀವಲ್ಲ FIG ಅಂತ, ಅದನ್ನ ಹೇಗೆ ರಚನೆ ಮಾಡಿದ್ರಿ? ಏನೇನು ಕಷ್ಟಗಳಾದವು, ಏನೇನು ತೊಂದರೆಗಳನ್ನ ಎದುರಿಸಿದ್ರಿ? ಹೇಳಿ ವಿವರವಾಗಿ ನಿಮ್ಮ ಅನುಭವ. ನಾನೇನು ತಿಳಿಸಿದೆ, 28/3/2022 ಕಂಪ್ನಿನ ಕಟ್ಟಿದ್ವಿ ಅಂತೇಳಿ. ಅದಕ್ಕಿಂತ ಒಂದು 3 ತಿಂಗಳು ನಾವು ಅಲ್ಲಿ ಆಸಕ್ತಿ ಇರ್ತಕ್ಕಂಥ ರೈತರನ್ನು ಒಟ್ಟುಗೂಡಿಸ್ಕೊಂಡ್ಬಿಟ್ಟು ಒಂದು ರೈತ ಉತ್ಪಾದಕರ ಕಂಪನಿಯನ್ನು ನಾವು ಈ ಭಾಗದಲ್ಲಿ ಕಟ್ಟಬೇಕು, ಇದರಿಂದ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 4 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬೀದಿ ಸಭೆಗಳನ್ನು ಮಾಡ್ತಾ ಬಂದ್ವಿ ಸರ್. ಎಲ್ಲೆಲ್ಲಿ ರೈತರು ಹೆಚ್ಚಾಗಿ ಸಿಗ್ತಾರೆ ಅಲ್ಲಿ ಅವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಒಂದು ಹೊಸ ರೈತ ಉತ್ಪಾದಕರ ಕಂಪನಿ ಅಂತಕ್ಕಂಥದ್ದು ಬಂದಿದೆ, ಇದರಲ್ಲಿ ನೀವು ಷೇರುದಾರರಾದರೆ ಈ ರೀತಿ ನಿಮಗೆ ಸೌಲಭ್ಯಗಳು ಸಿಗುತ್ತೆ ಅಂತಕ್ಕಂಥದ್ದನ್ನು ಗ್ರಾಮ ಮಟ್ಟದಲ್ಲಿ ಜಾಗೃತಿ ಸಭೆಗಳನ್ನು ಮಾಡ್ತಾ ಬಂದ್ವಿ. ಅದು ಬೀದಿ ಸಭೆಗಳಿಂದ ಹಿಡಿದು ವಾರ್ಡ್ ಸಭೆಗಳನ್ನು ಮಾಡ್ಕೊಂಬಂದು ಆಮೇಲೆ ಗ್ರಾಮದಲ್ಲಿರ್ತಕ್ಕಂಥ ಮುಖಂಡರನ್ನು, ಜನಪ್ರತಿನಿಧಿಗಳನ್ನು ಒಟ್ಟುಗೂಡಿಸ್ಕೊಂಡು ಗ್ರಾಮ ಮಟ್ಟದ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಜಾಗೃತಿ ಮೂಡ್ತು ಸರ್ ಅವರಿಗೆ. ಅಷ್ಟೇ, ಏನು ಸಮಸ್ಯೆಗಳೇ ಬರಲಿಲ್ವ ನಿಮಗೆ? ಸಮಸ್ಯೆಗಳಾಯಿತು ಪ್ರಾರಂಭದಲ್ಲಿ, ನಂಬಲಿಲ್ಲ. ನೀವು ಹೌದು ನಿಮ್ಮ ಥರನೇ ಸಾಕಷ್ಟು ಜನ ಕಂಪ್ನಿ ಕಟ್ಟಬೇಕು, ರೈತರಿಗೆ ಉಪಯೋಗ ಮಾಡಬೇಕು ಅಂತ ಹಲವಾರು ಕಂಪ್ನಿಗಳು, ಸಂಘ ಸಂಸ್ಥೆಗಳು ಬಂದೋಗಿದೆ, ನಾವು ಸಾಕಷ್ಟು ಮೋಸ ಹೋಗಿದ್ದೀವಿ, ನಿಮ್ಮನ್ನೇ ಹೇಗೆ ನಂಬೋದು ಅಂಥೇಳಿ ಕೂಡ ಅಡೆತಡೆಗಳಾದವು. ಆದರೆ ನಾವು ಸ್ಪಷ್ಟಪಡಿಸಿದ್ವಿ, ಇಲ್ಲಿ ನಾವು ಯಾರೇ ಕಂಪ್ನಿಯನ್ನು ಕಟ್ಟಿದರೂ ಕೂಡ ನೀವೇ ಇದರಲ್ಲಿ ಮಾಲೀಕರಾಗಿರ್ತೀರಿ, ನಿಮ್ಮ ಷೇರು ಹಣ ನಿಮ್ಮ ಬ್ಯಾಂಕಲ್ಲೇ ಇರುತ್ತೆ. ಆಮೇಲೆ ನಿಮ್ಮ ರೈತ ಮುಖಂಡರು ಯಾರು ಬರ್ತಾರೆ ಇಲ್ಲಿ ಡೈರೆಕ್ಟರ್ ಆಗ್ತಾರೆ, ನೀವು ಆಯ್ಕೆ ಮಾಡಿರ್ತಕ್ಕಂಥ ಅಧ್ಯಕ್ಷರೇ ಇಲ್ಲಿ ಸಿಗ್ನೇಟ್ರಿ ಆಗಿರ್ತಾರೆ. ಸೊ ಹಂಗಾಗ್ಬಿಟ್ಟು ನಾವು ಆ್ಯಸ್ ಎ ಫೆಸಿಲಿಟೇಟರ್ ಆಗಿರ್ತೀವಿ, ನಿಮಗೆ ಒಳ್ಳೆಯದು ಕೆಟ್ಟದ್ದು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕಾಲಕ್ಕೆ ನಾವು ವಿಷಯವನ್ನು ಹೇಳ್ತಾ ಬರ್ತೇವೆ ಅಂತ ಹೇಳ್ಬಿಟ್ಟೆಲ್ಲ ಮನವರಿಕೆ ಮಾಡಿದಾಗ ನಿಧಾನಕ್ಕೆ ಒಲವನ್ನು ತೋರಿಸಿದ್ರು. ಅಂದರೆ ನೀವು ಸ್ಥಳೀಯರು ಅನ್ನೋ ಕಾರಣಕ್ಕೇನಾದರೂ ಒಲವನ್ನು ವ್ಯಕ್ತಪಡಿಸಿದ್ರಾ ಅಥವಾ ಹೇಗೆ? ಇಲ್ಲ ಸರ್, ನಾವು ಕಂಪ್ನಿಯ ಒಂದು ಸಾಕಷ್ಟು ಉಪಯೋಗಗಳು ಏನಿದೆ ಅಂತಕ್ಕಂಥದ್ದು ರೈತರಿಗೆ ಸ್ಪಷ್ಟಪಡಿಸಿದ್ವಿ. ಈಗಾಗಲೇ ಬೇರೆ ಬೇರೆ ಕಡೆಯಿಂದನೂ ರೈತರು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ರು ರೈತ ಉತ್ಪಾದಕರ ಕಂಪನಿಗಳು ಅಲ್ಲಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ನಮ್ಮನ್ನು ಮೊದಲು ಅನುಮಾನದ ದೃಷ್ಟಿಯಿಂದ ನೋಡಿದ್ರು. ಅದಾದಮೇಲೆ ನಾವು ಕಂಟಿನ್ಯೂ ಆಗಿ ಅಲ್ಲೇ ಆಫೀಸ್ ಮಾಡ್ಕೊಂಡು ಪ್ರತಿದಿನ ಬೆಳಿಗ್ಗೆ ಸಂಜೆ ಅವ್ರ ಜೊತೆ ನಾವು ಮಾತಾಡಿಕೊಂಡು ಒಡನಾಟವನ್ನು ಚೆನ್ನಾಗಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವರು ಕಂಪ್ನಿ ಕಟ್ಟಲಿಕ್ಕೆ ಒಲವು ತೋರಿಸಿದ್ರು. ಈಗ ಸಂಪೂರ್ಣವಾಗಿ ನಂಬಿ ಒಂದು 3 ತಿಂಗಳ ಸಮಯ ನಮಗೆ ಹಿಡಿತು ಅವರ ನಂಬಿಕೆಯನ್ನು ಗಳಿಸಲಿಕ್ಕೆ. ಶ್ರಮಪಟ್ಟು ನಾವು ಕಂಪನಿಯನ್ನು ಕಟ್ಟಿದ್ವಿ. ಏನು ಅನುಕೂಲ ಇದೆ ಅಂತೀರಿ ರೈತ ಉತ್ಪಾದಕ ಕಂಪನಿಯಿಂದ ರೈತರಿಗೆ? ಖಂಡಿತ ಸರ್, ರೈತರಿಗೆ ಈಗ ಬೆಳೆ ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳಿರ್ಬೋದು,
ಆಮೇಲೆ ಅವರಿಗೆ ಔಷಧಿಗಳಿರ್ಬೋದು, ಅವರಿಗೆ ಪರಿಕರಗಳು, ತಾಳ್ಪಾಲಿನ್ ಸ್ಪೇರ್ಗಳಿರ್ಬೋದು, ಇಂಥವುಗಳನ್ನು ತರಲಿಕ್ಕೆ ರೈತರು ಬೇರೆ ಕಡೆ ಹೋಗ್ತಾಯಿದ್ರು. ಒಂದು ದಿನ ಕೂಲಿ ನಷ್ಟ, ಅದಾದಮೇಲೆ ಸಾರಿಗೆ ವೆಚ್ಚ ಕೂಡ ನಷ್ಟ ಆಗ್ತಾಯಿತ್ತು. ಆದರೆ ನಾವು ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾವು ಡೀಲರ್ಶಿಪ್ಪನ್ನು ತೊಗೊಂಡ್ಬಿಟ್ಟು ಕಂಪ್ನಿನಲ್ಲೇ ಬಲ್ಕಲ್ಲಿ ತರಿಸ್ಬಿಟ್ಟು ರೈತರಿಗೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಲಾಭವನ್ನು ಇಟ್ಕೊಂಡು ನಾವು ಮಾರ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ದಿನದ ವೆಚ್ಚ, ಸಾರಿಗೆ ವೆಚ್ಚ ಇರ್ಬೋದು, ಕೂಲಿ ನಷ್ಟ ಆಗೋದಿರ್ಬೋದು, ಇದರಿಂದ ಅವರಿಗೆ ಅನುಕೂಲ ಆಗ್ತಾಯಿದೆ ಸರ್. ಷೇರುದಾನ ಎಷ್ಟು ಸಂಗ್ರಹ ಮಾಡಿದ್ರಿ? ಒಬ್ಬ ಷೇರುದಾರನಿಗೆ 1,000 ರೂಪಾಯಿ ಥರ ಷೇರುದಾನವನ್ನು ನಾವು ಸಂಗ್ರಹಣೆ ಮಾಡಿದ್ದೀವಿ. ಆ ರೀತಿಯಾಗಿ ಸುಮಾರು ಈಗ 1,100 ಜನ ಷೇರುದಾರರು ನಮ್ಮ ಕಂಪ್ನಿನಲ್ಲಿ ಶೇರನ್ನು ನೋಂದಾಯಿಸ್ಕೊಂಡಿದ್ದಾರೆ ಸರ್. ಓಕೆ, 1,000 ಅಷ್ಟೇನಾ ಅಥವಾ ಅದಕ್ಕೊಂದು 100-200 ಸೇರಿಸ್ತಿಲ್ಲ? ಇಲ್ಲ ಸರ್, 1,000 ಮಾತ್ರ ನಾವು ತೊಗೊಂಡ್ವಿ. ಹೌದಾ? ಹೌದು ಸರ್. ಈಗ ಶೇರನ್ನು ಸಂಗ್ರಹ ಮಾಡಿದ್ಮೇಲೆ ಹಾಂ ಸರ್, ಕಂಪನಿಯ ಕಚೇರಿ, ಆಡಳಿತ ಕಚೇರಿನ ಎಲ್ಲಿ ತೆರೆದ್ರಿ? ಆಡಳಿತ ಕಚೇರಿಯನ್ನು ನಾವು ಭಾಳ ಮುಖ್ಯವಾಗಿ ಒಂದಷ್ಟು ರೈತರಿಗೆ ಎಲ್ಲಿ ಕೇಂದ್ರ ಆಗುತ್ತೆ ಸುತ್ತಮುತ್ತ ನೋಡ್ಕೊಂಡ್ಬಿಟ್ಟು ಕೇಂದ್ರ ಭಾಗ ಮುಸ್ತೂರ್ ಅನ್ನೋ ಗ್ರಾಮವನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ. ಅದು ಪಂಚಾಯತಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಮತ್ತು ಸುತ್ತಮುತ್ತ ಹಳ್ಳಿಗಳಿಗೆ ಒಂದು ಒಳ್ಳೆಯ ಕೇಂದ್ರ ಬಿಂದು, ಹಂಗಾಗ್ಬಿಟ್ಟು ಮುಸ್ತೂರ್ ಗ್ರಾಮದಲ್ಲಿ ನಾವು ನಮ್ಮ ಕಚೇರಿಯನ್ನು ಓಪನ್ ಮಾಡ್ಕೊಂಡಿದ್ವಿ. ಸ್ವಂತದ ಬಾಡಿಗೆದ? ಬಾಡಿಗೆದ್ದು ಸರ್. ಬಾಡಿಗೆನಲ್ಲಿ ನಾವು ಏನು ಬಾಡಿಗೆ ಕೊಡ್ತಾ ಇದ್ದೀರಿ? ಈಗ ನಾವು 3,000 ರೂಪಾಯಿ ಬಾಡಿಗೆಯನ್ನು ಕೊಡ್ತಾ ಇದ್ದೀವಿ ಸರ್. ಓಕೆ. ಏನು ಅದ್ರ ಜೊತೆಯಲ್ಲಿ ಒಂದು ಗೋಡಾನನ್ನು ತರೆದಿದ್ದೀವಿ. ನಾವೇನು ಇನ್ಪುಟ್ ದಾಸ್ತಾನು ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಗೋಡಾನು ಇದೆ. ಗೋಡಾನು ಮತ್ತು ಕಚೇರಿ ಸೇರಿ ಎರಡೂ ಕೂಡ ನಾವು ತೆರೆದಿದ್ದೇವೆ ಸರ್. ಓಕೆ, ಎರಡೂ ಸೇರಿಸಿ ಬಾಡಿಗೆ? ಬಾಡಿಗೆ ನಾವು ಕಚೇರಿಗೆ 3,000 ರೂಪಾಯಿ ಬಾಡಿಗೆ, ಆಮೇಲೆ ಗೋಡಾನ್ದು 2,000 ರೂಪಾಯಿ ಬಾಡಿಗೆಯನ್ನು. ನೀವು ಯಾರೆಲ್ಲ ಕೆಲಸಗಾರಿದ್ದೀರಿ ಕಂಪ್ನಿಯಲ್ಲಿ? ನಾನು ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಾನಿದ್ದೇನೆ. ಅದರ ಜೊತೆಯಲ್ಲಿ ಶ್ರೀಮತಿ ರೇಣುಕಾ ಅಂತ ಹೇಳ್ಬಿಟ್ಟು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾರೆ ಸರ್, ಅಲ್ಲೇ ಲೋಕಲಲ್ಲಿ. ಅವರು ಜೊತೆ ಇಬ್ಬರೇ ಇದ್ದೀವಿ ಸರ್ ಸದ್ಯಕ್ಕೆ. ಆಮೇಲೆ ನಮ್ಮ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಡೈರೆಕ್ಟರ್ಸು ಕೈ ಜೋಡಿಸ್ತಿದ್ದಾರೆ. ಎಷ್ಟು ಜನ ಇದ್ದಾರೆ ನಿರ್ದೇಶಕರು? ನಮ್ಮ ನಿರ್ದೇಶಕರು ಕಂಪನಿಯಲ್ಲಿ 10 ಜನ ಇದ್ದಾರೆ. 10 ಜನರಲ್ಲಿ ಒಬ್ಬರು GN ಮಂಜಣ್ಣ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಿದ್ದಾರೆ. ಒಂದು 2 ಜನ ರೈತರು ಡೈರೆಕ್ಟರ್ ನಮಗೆ ಇನ್ಪುಟ್ಟನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ, ಜಾಸ್ತಿ ಬ್ಯುಸಿ ಇರುವಂಥ ಸಂದರ್ಭದಲ್ಲಿ ಅವರೇ ಬಂದು ಕೆಲಸ ಮಾಡ್ತಕ್ಕಂಥದ್ದು ಕಂಪನಿನಲ್ಲಿ. ಆ ರೀತಿಯಾಗಿ ಅನುಕೂಲ ಆಗ್ತಾ ಇದೆ. ಮಹಿಳಾ ನಿರ್ದೇಶಕರು ಎಲ್ಲಿಂದ? ಮಹಿಳಾ ನಿರ್ದೇಶಕರು 3 ಜನ ಇದ್ದಾರೆ ಸರ್ ಕಂಪನಿಯಲ್ಲಿ. ಪರವಾಗಿಲ್ಲ. ಈಗ ಕಂಪನಿಯನ್ನ ಕಟ್ಟಿದ್ರೆ ಆಡಳಿತಾತ್ಮಕ ಕಚೇರಿಯನ್ನು ಕೂಡ ತೆರೆದ್ರಿ ಅಲ್ವಾ? ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್, ನಬಾರ್ಡ್ ಇಂದ ನಿಮ್ಗೆ ಏನೇನು ನೆರವು ಸಿಕ್ತು? ಹಾಂ ಸರ್, ಭಾಳ ಮುಖ್ಯವಾಗಿ ನಬಾರ್ಡ್ನವರು ನಮಗೆ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಅದರಲ್ಲಿ ನಾವೇನು ಮೊದಲೇ ನಾನು ಹೇಳಿದೆ, 1,100 ಜನ ಷೇರುದಾರರನ್ನು ನಾವು ಪ್ರತಿ ಒಬ್ಬ ಷೇರುದಾರರಿಗೆ 1,000 ರೂಪಾಯಿ ಥರ ತೊಗೊಂಡಿದ್ದೇವೆ. 11 ಲಕ್ಷ ರೂಪಾಯಿ ಷೇರುದಾನವನ್ನು ನಾವು ಸಂಗ್ರಹಣೆ ಮಾಡಿ ನಬಾರ್ಡ್ನವ್ರಿಗೆ ಈಕ್ವಿಟಿ ಗ್ರ್ಯಾಂಟಿಗೆ ಅಪ್ಲೈ ಮಾಡಿದ್ದೀವಿ. ನಮಗೆ ಈಕ್ವಿಟಿ ಗ್ರ್ಯಾಂಟು 11 ಲಕ್ಷ ನಬಾರ್ಡ್ ಕಡೆಯಿಂದ ಬಂದಿದೆ ಸರ್. ನಮ್ಮ ಷೇರುದಾನ 11 ಲಕ್ಷ ಮತ್ತು ನಬಾರ್ಡಿಂದ ಬಂದಿರತಕ್ಕಂಥ ಈಕ್ವಿಟಿ ಗ್ರ್ಯಾಂಟ್ 11 ಲಕ್ಷ ಸೇರಿ 22 ಲಕ್ಷ ಬಂಡವಾಳದಲ್ಲಿ ನಾವು ಕಂಪ್ನಿಯ ರೈತರಿಗೆ, ಷೇರುದಾರರಿಗೆ ಏನು ಫಲಾನುಭವಿಗಳಿದ್ದಾರೆ ಅವರಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ಒದಗಿಸ್ತಾ ಇದ್ದೀವಿ ಸರ್ ಈಗ. ಓಕೆ. ಮತ್ತು ದುಡಿಯೋ ಬಂಡವಾಳ, ನಿಮ್ಮ ಸಂಬಳ, ಕಚೇರಿಯ ಬಾಡಿಗೆ ಇದನ್ನು ಕೂಡ ಕೊಡ್ತಾ ಇದ್ದಾರೆ ನಬಾರ್ಡ್ ಅವರು? ಖಂಡಿತವಲ್ಲ ಸರ್. ಅದ್ರ ಜೊತೆಯಲ್ಲಿ ನಮಗೆ ಈಕ್ವಿಟಿ ಗ್ರ್ಯಾಂಟ್ ಕೊಟ್ಟಾದಮೇಲೆ ಪ್ರತಿ CEO, ಅಕೌಂಟೆಂಟ್ ಸ್ಯಾಲ್ರಿ, ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಇರ್ಬೋದು, ಕಚೇರಿಯ ಬಾಡಿಗೆ, ವಿದ್ಯುತ್ ಬಿಲ್ಲು ಮತ್ತು ಇಂಟರ್ನೆಟ್ ಸೇವೆಗೆ ಸಂಬಂಧಪಟ್ಟ ಹಾಗೆ ನಮಗೆ ಮೀಟಿಂಗ್ ಎಕ್ಸ್ಪೆನ್ಸು ಸೇರಿ ಕೂಡ ನಬಾರ್ಡ್ನವರು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಆ ಥರ ಅವೆಲ್ಲ ಸೇರಿ ಎಷ್ಟು ಸಿಗ್ತಾ ಇದೆ ನಿಮಗೆ ನಬಾರ್ಡಿಂದ? ಒಂದು 45,000ದಿಂದ 50,000 ರೂಪಾಯಿ ಸಿಗ್ತಾ ಇದೆ ಸರ್ ಪ್ರತಿ ತಿಂಗಳು. ಪ್ರತಿ ತಿಂಗಳಿಗೆ? ಅದಕ್ಕೇನು ನೀವು ಬಿಲ್ ಕೊಟ್ಟು ಅದನ್ನೆಲ್ಲ ತಗೋಬೇಕಾ ಅಥವಾ ಅವರೇ ನೇರವಾಗಿ ರಿಲೀಸ್ ಮಾಡಿಬಿಡ್ತಾರೆ? ಇಲ್ಲ ಸರ್, ಅದರಲ್ಲಿ ಕೆಲವೊಂದು ಮೈಲ್ ಸ್ಟೋನ್ ಅಂತ ಮಾಡಿದ್ದಾರೆ ನಬಾರ್ಡಲ್ಲಿ. ಇಂತಿಷ್ಟು ಕೆಲಸಗಳನ್ನು ಮಾಡಿದರೆ ಇಂತಿಷ್ಟು ಗ್ರ್ಯಾಂಟನ್ನು ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರು ನಬಾರ್ಡ್ ಶ್ರೀಮತಿ ರಶ್ಮಿ ರೇಖಾ ಮೇಡಮ್ ಅನ್ನೋರು ಇದ್ದಾರೆ. ಪ್ರತಿ ತಿಂಗಳು ಬಂದು ನಮ್ಮ ಪ್ರಗತಿ ಪರಿಶೀಲನೆ ಸಭೆಗಳನ್ನು ಮಾಡಿಬಿಟ್ಟು ಯಾವ ಕೆಲಸ ಆಗಿದೆ, ಯಾವ ಕೆಲಸ ಆಗಬೇಕಿತ್ತು ಅನ್ನೋದನ್ನು ಪರಿಶೀಲನೆ ಮಾಡಿ ನಮ್ಮ ಕಡೆಯಿಂದ ನಾವೇನು ರಿಕ್ವೆಸ್ಟ್ ಸಬ್ಮಿಟ್ ಮಾಡ್ತೀವಿ ಅದನ್ನು ಆಧಾರವಾಗಿ ಇಟ್ಕೊಂಡು ಅವರು ಇಂಥ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ನಬಾರ್ಡ್ಗೆ ರೆಕಮೆಂಡೇಶನ್ ಮಾಡಿದಾಗ ನಮಗೆ ಇದೊಂದು ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ರಿಲೀಸ್ ಆಗುವಂಥ ಪ್ರಕ್ರಿಯೆ ನಡೆಯುತ್ತೆ ಸರ್. ಎಷ್ಟು ವರ್ಷಗಳ ಕಾಲ ಈ ತರಹದ ಸಪೋರ್ಟ್ ಇರುತ್ತೆ ನಿಮಗೆ? ಈಗ ನಮ್ಮ ತಿಳ್ಕೊಂಡಿರೋ ಪ್ರಕಾರ 3 ವರ್ಷ ನಬಾರ್ಡ್ನವರು ನಮಗೆ ಸಪೋರ್ಟನ್ನು ಮಾಡ್ತೀವಿ ಆರ್ಥಿಕವಾಗಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸರ್. ಎಷ್ಟು ವರ್ಷ ಆಯಿತು ನೀವು ಶುರು ಮಾಡಿ? ಈಗ ಅದರ ನಾವು ನೆಕ್ಸ್ಟ್ ಮಾರ್ಚ್ಗೆ 3 ವರ್ಷಕ್ಕೆ ಮುಗಿತಾ ಇದೆ ಸರ್. ಮಾರ್ಚ್ಗೆ ಮುಗಿದೋಗುತ್ತೆ ಸರ್. ನಂತರ ಏನು ಮಾಡ್ತೀರಿ? ಖಂಡಿತ ಸರ್, ನಮಗೀಗ ಬಿಸ್ನೆಸ್ಸು ಚೆನ್ನಾಗಿದೆ.
ಸೀಸನ್ನಲ್ಲಿ ನಮಗೆ ಇನ್ಪುಟ್ಟು ಏನಿಲ್ಲ ಅಂದರೂ ಒಂದು 40 ಲಕ್ಷದಷ್ಟು ಇನ್ಪುಟ್ಟನ್ನು ನಾವು ಮಾರಾಟ ಮಾಡ್ತೇವೆ ರೈತರಿಗೆ. ಅದರಲ್ಲಿ ಸಣ್ಣ ಪ್ರಮಾಣದ ಲಾಭವನ್ನು ಕೂಡ ನಾವು ಕಂಪ್ನಿಗೆ ಉಳಿಸ್ತಾ ಇದ್ದೀವಿ. ಅದಾದಮೇಲೆ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನಾವೇ ಅದನ್ನು ಪ್ರಕ್ಯೂರ್ ಮಾಡ್ಕೋತೇವೆ. ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ನಾವೇ ಕೊಂಡುಕೊಂಡು ಅದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಲಾಭವನ್ನು ಇಟ್ಕೊಂಡು ನಾವು ಬೇರೆ ಕಂಪ್ನಿಗಳ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಮೆಕ್ಕೆಜೋಳ ಇರ್ಬೋದು, ಬೆಂಗಾಲ್ ಗ್ರಾಮ್ ಕಡಲೆ ಇರ್ಬೋದು, ಶೇಂಗಾ ಅಲ್ಲಿ ಮುಖ್ಯ ಬೆಳೆಗಳಾಗಿದೆ. ಅವುಗಳನ್ನು ನಾವು ಬೇರೆ ಕಂಪ್ನಿಯವರು ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಲಾಭ ಗಳಿಸ್ತೇವೆ. ಸೊ ಆ ಲಾಭದಲ್ಲಿ ನಾವು ಕಂಪ್ನಿಯನ್ನು ನಡೆಸಲಿಕ್ಕೆ ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ಕೊಂಡಿದ್ದೇವೆ ಸರ್. ನಿಮ್ಮ ಭಾಗದಲ್ಲಿ ಏನು ಪ್ರಧಾನವಾಗಿ ಬೆಳೆಯುವಂಥ ಬೆಳೆ? ಬಹಳ ಮುಖ್ಯವಾದಂಥ ಬೆಳೆ ಅಲ್ಲಿ ಶೇಂಗಾ ಮತ್ತು ಮೆಕ್ಕೆಜೋಳ, ಕಡಲೆ, ಒಂದಷ್ಟು ಸಿರಿಧಾನ್ಯಗಳನ್ನು ಬೆಳೀತಾರೆ ಸರ್. ಮೆಕ್ಕೆಜೋಳನೇನಾ ಅಥವಾ ಈ ಮಾಮೂಲಿ ಬಿಳಿ ಜೋಳ ಅಂತಿರಲ್ಲ ಅದನ್ನ ಬೆಳೆಯಲ್ವಾ? ಇಲ್ಲ ಸರ್, ಮೆಕ್ಕೆಜೋಳನೇ, ಮುಸ್ಕಿನ್ ಜೋಳ ಅಂತ ಏನು ಕರೀತೀವಿ. ಮುಸ್ಕಿನ್ ಜೋಳನೇ ಜಾಸ್ತಿ ಬೆಳೀತಾರೆ. ನೆಲಗಡಲೆ ಬೆಳೀತಾರೆ. ನೆಲಗಡಲೆ ಬೆಳೀತಾ ಇದ್ರು ಜಾಸ್ತಿಯಾಗಿ. ನೆಲಗಡಲೆ ಖರ್ಚು ಜಾಸ್ತಿ ಆಗ್ತಾ ಇದೆ ಸರ್ ಇತ್ತೀಚೆಗೆ. ಹಂಗಾಗ್ಬಿಟ್ಟು ಕಲ್ಟಿವೇಶನ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ಆಮೇಲೆ ಅದರದ್ದು ಸ್ವಲ್ಪ ಹೆಚ್ಚಿನ ರೋಗದ ಸಮಸ್ಯೆಗಳಿಂದ ರೈತರು ಮೆಕ್ಕೆಜೋಳ ಬೆಳಿಲಿಕ್ಕೆ ಹೆಚ್ಚಿನ ಒಲವನ್ನು ತೋರಿಸ್ಬಿಟ್ಟು ಜಾಸ್ತಿ ಈಗ ಮೆಕ್ಕೆಜೋಳವನ್ನೇ ಬೆಳೀತಾ ಇದ್ದಾರೆ ಸರ್. ಹಿಂಗಾರಲ್ಲಿ ಕಡಲೆ ಬೆಳೀತಾರೆ. ಕಡಲೆ ಬೆಳೀತಾರೆ. ಹೌದಾ? ಹೌದು ಸರ್. ಈ 3 ಉತ್ಪನ್ನಗಳನ್ನು ತಾವು ಗಮನ ಹರಿಸಿದಿರಿ. ಖಂಡಿತ ಸರ್. ಅಲ್ವಾ? ಹೌದು. ಈಗ ನಿಮ್ಮ ಭಾಗದಲ್ಲಿ ನಿಮ್ಮ ಸದಸ್ಯ ರೈತರೆಲ್ಲರೂ ಇದೇ ಬೆಳೆ ಬೆಳೀತಾರಾ ಅಥವಾ ಬೇರೆ ಇನ್ನೇನಾದ್ರು ಬೆಳೆ ಬೆಳೆಯೋ ಉದ್ದೇಶ ಇದೆಯಾ ಅವ್ರಿಗೆ? ಇದು ಪ್ರಧಾನ ಬೆಳೆಗಳು ಸರ್ ನಮ್ಮಲ್ಲಿ. ಅದರ ಜೊತೆನಲ್ಲಿ ಸಜ್ಜೆ ಬೆಳೀತಾರೆ, ರಾಗಿ ಬೆಳೀತಾರೆ, ನವಣೆಯನ್ನ ಬೆಳೀತಾರೆ, ಹುರುಳಿ ಬೆಳೀತಾರೆ, ತೊಗರಿಯನ್ನು ಕೂಡ ಬೆಳೀತಾರೆ ಸರ್. ಓಕೆ. ಈಗ ಇನ್ಪುಟ್ ಬಿಸ್ನೆಸ್ ಅಂತ ಹೇಳಿದ್ರಲ್ಲ, ಹೌದು ಸರ್, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಲೈಸೆನ್ಸ್ಗಳನ್ನು ತಗೊಂಡಿದ್ದೀರಾ? ಖಂಡಿತವಲ್ಲೂ ಸರ್. ನಾವು ಕಂಪನಿ ಕಟ್ಟಿದ 3 ತಿಂಗಳಿಂದ 6 ತಿಂಗಳ ಒಳಗಡೆ ಕಂಪನಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಲೈಸೆನ್ಸ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಏನೇನು ಮಾಡ್ಕೊಂಡಿದ್ದೀರಿ? ಈಗ ಫರ್ಟಿಲೈಸರ್ ಲೈಸೆನ್ಸ್ ಅನ್ನ ತಗೊಂಡಿದ್ದೀವಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ವತಿಯಿಂದ. ಆಮೇಲೆ FSSAI ಲೈಸೆನ್ಸ್ ತಗೊಂಡಿದ್ದೇವೆ, ಜನರಲ್ ಲೈಸೆನ್ಸ್ ಅನ್ನ ತಗೊಂಡಿದ್ದೇವೆ ಪಂಚಾಯತಿ ಕಡೆಯಿಂದ, ಪೆಸ್ಟಿಸೈಡ್ಸ್ ಅಂಡ್ ಸೀಡ್ಸ್ ಲೈಸೆನ್ಸ್ಗಳನ್ನು ತಗೊಂಡಿದ್ದೇವೆ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಲೈಸೆನ್ಸ್ಗಳು ಕೂಡ ನಾವು ತಗೊಂಡಿದ್ದೇವೆ. ಓಕೆ. ಅಂದರೆ ಅಧಿಕೃತವಾಗಿ ಬಿಸ್ನೆಸ್ ಮಾಡೋದಕ್ಕೆ ಅಗತ್ಯವಾದಂತಹ ಎಲ್ಲ ಲೈಸೆನ್ಸ್ಗಳನ್ನು ಪಡ್ಕೊಂಡಿದ್ದೇವೆ. ಈ ಲೈಸೆನ್ಸ್ ತಗೊಳಕ್ಕಾಗತ್ತಲ್ಲ ವೆಚ್ಚ, ಅದನ್ನು ಕೂಡ ನಬಾರ್ಡ್ ಬರ್ಸುತ್ತಾ ಅಥವಾ ಅದು ನಿಮ್ಮ ದುಡ್ಡೇನಾ? ಇಲ್ಲ ಸರ್, ಕಂಪನಿ ದುಡ್ಡಲ್ಲೇ ನಾವು ಮಾಡ್ಕೋಬೇಕಾಗತ್ತೆ. ಓಕೆ. ನಿಮ್ಮ ಕಂಪನಿಗೆ ಚಾರ್ಟೆಡ್ ಅಕೌಂಟೆಂಟ್ಗಳನ್ನು ನೇಮಿಸ್ಕೊಂಡಿದ್ದೀರಿ? ಖಂಡಿತ ನೇಮಿಸ್ಕೊಂಡಿದ್ದೀವಿ ಸರ್. ಅಲ್ವಾ? ಪ್ರತಿ ವರ್ಷನೂ ಚಾರ್ಟೆಡ್ ಅಕೌಂಟೆಂಟ್ ಕಡೆಯಿಂದನೇ ಆಡಿಟ್ ಅನ್ನು ಮಾಡಿಸ್ತೇವೆ. ಕಂಪನಿ ಸೆಕ್ರೆಟರಿನೂ ನೇಮಿಸ್ಕೊಂಡಿದ್ದೀರಾ? ನೇಮಿಸ್ಕೊಂಡಿದ್ದೇವೆ ಸರ್. ಹೌದಾ? ಹೌದು ಸರ್. ಅವ್ರಿಗೆ ಕೊಡಬೇಕಾದ ದುಡ್ಡು ಅದನ್ನು ನೀವು ಕಂಪನಿಯಿಂದಲೇ ಬರೆಸಬೇಕು? ಕಂಪನಿಯಿಂದನೇ ಬರೆಸ್ತೇವೆ. ಪ್ರತಿ ವರ್ಷ 5,000 ರೂಪಾಯಿ ಆಡಿಟ್ ಫೀಸ್ ಅಂತ ಬಿಟ್ಟು ನಬಾರ್ಡ್ ಕಡೆಯಿಂದ ಕೊಡ್ತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಬರೆಸ್ತೇವೆ ಸರ್ ಕಂಪನಿಯಿಂದ. ಈಗ ನಿಮ್ಮದು ಅಂಗಡಿ ಮುಷ್ಟೂರಿನಲ್ಲೇ ಇದೆ? ಮುಷ್ಟೂರಿನಲ್ಲೇ ಇದೆ. ಏನೇನು ಮಾರ್ತೀರಾ ಸರ್ ನಿಮ್ಮ ಅಂಗಡಿನಲ್ಲಿ? ಭಾಳ ಮುಖ್ಯವಾಗಿ ನಾನು ಹೇಳಿದಾಗೆ ಇನ್ಪುಟ್ಸು, ಗೊಬ್ಬರ, ತಾಟ್ಪಲ್ಲಿನು, ಸ್ಪ್ರೇಯರು, ಈ ಥರದ್ದು ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಭಾಳ ಮುಖ್ಯವಾಗಿ ನಾವು ರೈತರಿಗೆ ಅಲ್ಲಿ ಗಮನಿಸಿದ್ದು ದಿನಸಿ ಸಾಮಾನುಗಳು ಸಮೇತ ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು, ಗ್ರಾಸರಿ ಐಟಮ್ ಅಂತ ಹೇಳ್ಬಿಟ್ಟು ಒಬ್ಬ ಷೇರುದಾರ ರೈತನಿಗೆ ಏನು ಅವಶ್ಯಕತೆ ಇದೆ, ಆ ರೈತನಿಗೆ ಮನೆಗೆ ಬೇಕಾಗಿರ್ತಕ್ಕಂಥ ದಿನಬಳಕೆ ವಸ್ತುಗಳನ್ನು ಕೂಡ ನಾವು ತಂದು ಮಾರ್ತಾ ಇದ್ದೇವೆ. ಏನೇನು ಮಾರ್ತೀರಿ? ಒಂದು ಸೋಪಿಂದ ಹಿಡಿದು ಪ್ರತಿಯೊಂದು ಸರ್, ಬೆಲ್ಲ, ಸಕ್ಕರೆ, ಮನೆ ಬಳಕೆಗೆ ಏನು ಬೇಕಾಗುತ್ತೆ ಅದನ್ನು ಸಮೇತ ಮಾಡ್ತಾ ಇದ್ದೇವೆ. ಅಲ್ಲ, ಈಗ ನೀವು ಮಾರ್ತೀರಿ ಸರಿ, ನಿಮ್ಮ ಥರ ಬೇಕಾದಷ್ಟು ಜನ ಮಾರಾಟಗಾರರು ಇದ್ದಾರಲ್ವ? ಖಂಡಿತ ಇದ್ದಾರೆ ಸರ್. ಸ್ಪರ್ಧೆನ ಯಾವ ರೀತಿ ಎದುರಿಸ್ತಾ ಇದ್ದೀರಿ? ಖಂಡಿತ ಸ್ಪರ್ಧೆ ಇದೆ. ಆದರೂ ಕೂಡ ನಾವು ನಮ್ಮ ಷೇರುದಾರ ಫಲಾನುಭವಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿನಲ್ಲಿ ಬೇರೆ ಕಾಂಪಿಟರ್ಸ್ ಏನಿದ್ದಾರೆ ಅವರು ಹೆಚ್ಚಿನ ಪ್ರಮಾಣದ ಒಂದಷ್ಟು ಲಾಭವನ್ನು ಏನು ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ನಾವು ಸಣ್ಣ ಪ್ರಮಾಣದ ಲಾಭವನ್ನು ತಗೊಂಡು ನಾವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಅವರ ಸ್ಪರ್ಧೆ ಮಾಡಕ್ಕೆ ಹೋಗಿ ನೀವು ನಿಮ್ಮ ಲಾಭಾಂಶ ಇಳಿಸ್ಕೊಂಡ್ರೆ ನಿಮ್ಮ ಕಂಪ್ನಿ ನಡೆಸೋದು ಹೇಗೆ? ಕಂಪ್ನಿನೂ ನಡೆಸಬೇಕಾಗುತ್ತೆ, ರೈತರ ಸೇವೆನೂ ಮಾಡಬೇಕು ದೃಷ್ಟಿನಲ್ಲಿ ಸಣ್ಣ ಪ್ರಮಾಣದ ಲಾಭವನ್ನು ನಾವು ಇಟ್ಕೊಂಡಿದ್ದೀವಿ ಸರ್. ಆಯ್ತರಪ್ಪ. ಈಗ ಆ ತರಹದ ಕಮಿಟ್ಮೆಂಟ್ ನಿಮ್ಮ ಏನು ಸದಸ್ಯರಲ್ಲೂ ಇದೆಯಾ, ಷೇರ್ದಾರಲ್ಲೂ ಇದೆಯಾ? ಖಂಡಿತವಾಗ್ಲೂ ನಮ್ಮ ಕಂಪ್ನಿ ಉಳಿಬೇಕು, ನಾವು ಇಲ್ಲೇ ಖರೀದಿ ಮಾಡಬೇಕು, ಬೇರೆ ಕಡೆ ಮಾಡಬಾರ್ದು ಅನ್ನೋವಂತಹ ವಿಚಾರ ನಿಮ್ಮ ಷೇರ್ದಾರ ಗಮನದಲ್ಲಿದೆಯಾ ಅಥವಾ ಎಲ್ಲಿ ಅವ್ರಿಗೆ ಕಡಿಮೆ ಸಿಗುತ್ತೋ ಅಲ್ಲೋಗಿ ತಗೋತಾರೆ? ಇಲ್ಲ ಸರ್, ಕಂಪ್ನಿನಲ್ಲಿ ಈಗ ಷೇರ್ದಾರ ಆಗಿರ್ತಕ್ಕಂಥವ್ರು ಬೇರೆ ಗ್ರಾಹಕರು ಕೂಡ ನಮ್ಮಲ್ಲಿ ಹೆಚ್ಚಾಗಿ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ರೈತರು ಅವರು ಕಾನ್ಸೆಪ್ಟ್ ಕರೆಕ್ಟಾಗಿ ಬಂದ್ಬಿಟ್ಟಿದೆ ಮನಸ್ಸಲ್ಲಿ. ಈ ಕಂಪ್ನಿಯಿಂದ ನಮಗೆ ಮುಂದೆ ಭವಿಷ್ಯ ಇದೆ, ಇದರಿಂದ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಕಂಪ್ನಿಯನ್ನು ಕಟ್ಟಬೇಕು, ಕಂಪ್ನಿಯೇ ಲಾಭ ಗಳಿಸಬೇಕು, ಇದನ್ನು ನಿರಂತರವಾಗಿ ನಡೆಸಬೇಕು ಅನ್ನೋ ದೃಷ್ಟಿನಲ್ಲಿ ಬಂದು ಎಲ್ಲ ಪರಿಕರಗಳನ್ನು ನಮ್ಮಲ್ಲೇ ಕೊಂಡ್ಕೊಳ್ತಕ್ಕಂಥದ್ದು ಮಾಡ್ತಿದ್ದಾರೆ.
ಬೇರೆ ಗ್ರಾಹಕರು ಕೂಡ ನಾವು ಅದೇ ದೃಷ್ಟಿಯಲ್ಲಿ ಅವ್ರಿಗೂ ಕೂಡ ನಾವು ಸೇವೆಯನ್ನು ಒದಗಿಸ್ತಾ ಇದ್ದೀವಿ ಸರ್. ಮೊದಲ ವರ್ಷದ ಟರ್ನ್ ಓವರ್ ಎಷ್ಟಿತ್ತು ತಮ್ಮದು? ಮೊದಲನೇ ವರ್ಷದಲ್ಲಿ ನಮಗೆ 28 ಲಕ್ಷ ಟರ್ನ್ ಓವರ್ನ ಮಾಡಿದ್ವಿ ಸರ್. ಅದು ಬರೀ ಇನ್ಪುಟ್ ಬಿಸ್ನೆಸ್? ಬರೀ ಇನ್ಪುಟ್ ಬಿಸ್ನೆಸ್ಸಲ್ಲಿ ಮಾತ್ರ. ಎರಡನೇ ವರ್ಷ ಇನ್ಪುಟ್ ಬಿಸ್ನೆಸ್ ಜೊತೆಗೆ ನಾವು ಔಟ್ಪುಟ್ ಬಿಸ್ನೆಸ್ಗೆ ಜಾಸ್ತಿ ಹೊತ್ತು ಕೊಟ್ವಿ. ಹಂಗಾಗ್ಬಿಟ್ಟು 1,03,00,000 ಎರಡನೇ ವರ್ಷದಲ್ಲಿ ನಾವು ಅಷ್ಟೊಂದು ಟರ್ನ್ ಓವರನ್ನು ನಾವು ಮಾಡಿದ್ದೀವಿ ಸರ್. ಓಕೆ. ಮೂರನೇ ವರ್ಷಕ್ಕೆ ಈ ವರ್ಷದಲ್ಲಿ ಈಗಾಗಲೇ ಫೆಬ್ರವರಿ ಕೊನೆಗೆ ಬಂದಿದ್ದೇವೆ. 1,20,00,000 ಮುಗ್ದಿದೆ ಸರ್. ಈಗ ಮಾರ್ಚ್ ಇನ್ನೊಂದು ತಿಂಗಳಲ್ಲಿ ಕನಿಷ್ಠ ನಾವು 1.5 ಕೋಟಿಯನ್ನು ಟರ್ನ್ ಓವರ್ ಮಾಡಲಿಕ್ಕೆ ನಾವು ಕ್ರಿಯೆನ ಸಿದ್ಧಪಡಿಸ್ಕೊಂಡು ಆ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡ್ತಾ ಇದ್ದೇವೆ. ಆ ಟರ್ನ್ ಓವರಲ್ಲಿ ನಿಮ್ಮ ಲಾಭ ಎಷ್ಟಿರುತ್ತೆ? ಇಲ್ಲಿಯವರೆಗೂ ಲಾಭವು 2,86,000 ರೂಪಾಯಿ ಲಾಭವನ್ನು ಗಳಿಸಿದ್ದೇವೆ. ಇನ್ನೂ ಸ್ವಲ್ಪ ಈ ಮಂತ್ ಎಂಡಲ್ಲಿ ಹೆಚ್ಚಿನ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಓಕೆ. ನಿಮ್ಮ ಖರ್ಚು ತಿಂಗಳಿಗೆ 50,000 ಅಂತ ಅನ್ಕೊಂಡ್ರು ನಿಮ್ಮ ಲಾಭ 4 ತಿಂಗಳಲ್ಲಿ ಖಾಲಿ ಆಗ್ಬಿಡುತ್ತಲ್ಲ? ಖಾಲಿ ಆಗ್ತಾ ಇದೆ ಸರ್. ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ, ಈಗ ನಮ್ಮ ಸದಸ್ಯರೆಲ್ಲ ನಿರ್ದೇಶಕರೆಲ್ಲ ಮಾಡ್ಕೊಂಡ್ಬಿಟ್ಟು ನಮ್ಮ ಔಟ್ಲೆಟನ್ನು ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಈಗ ನಾವೇನು ಗೋಡಾನು, ಆಫೀಸು ಮತ್ತು ಅಂಗಡಿ ಮಾಡ್ಕೊಂಡಿವಿ, ಅದೇ ರೀತಿಯಾಗಿ ಬೇರೆ ಭಾಗದಲ್ಲಿ ಒಂದಷ್ಟು ಇನ್ನೂ ಒಂದು ಔಟ್ಲೆಟನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಈಗ ನಬಾರ್ಡ್ ವತಿಯಿಂದ ನಾವು ಶ್ರೀಮತಿ ರಶ್ಮಿ ರೇಖಾ ಮೇಡಮ್ ಅವ್ರಿಗೆ ಒಂದು ಪ್ರಪೋಸಲನ್ನು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ನಮಗೆ ಒಂದು ರೂರಲ್ ಮಾರ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾತುಕತೆ ನಡೆದಿದೆ. ಆ ನಿಟ್ಟಿನಲ್ಲಿ ಪೇಪರ್ಸ್ಗಳೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಏನದು ರೂರಲ್ ಮಾರ್ಟ್ ಅಂದರೆ? ಒಂದು ರೂರಲ್ ಮಾರ್ಟ್ ಅಂತಂದರೆ ಪ್ರತಿಯೊಂದು ಒಂದೇ ವೇದಿಕೆ, ಒಂದೇ ಅಂಗಡಿನಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳಿರ್ಬೋದು, ಕಾಯಿಪಲ್ಯಗಳಿರ್ಬೋದು, ಮನೆ ಬಳಕೆ ಸಾಮಾನುಗಳಿರ್ಬೋದು, ಎಲ್ಲವನ್ನು ಸಿಗ್ತಕ್ಕಂಥದ್ದು ಒಂದು ರೂರಲ್ ಮಾರ್ಟ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ನಾವೀಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಕಂಪನಿ ವತಿಯಿಂದ ಮಾಡ್ತೀರಾ? ಕಂಪನಿ ವತಿಯಿಂದ ಮಾಡ್ತಿದ್ದೀವಿ. ಅಂದರೆ ಈಗಾಗಲೇ ಸಣ್ಣ ಮಟ್ಟದಲ್ಲಿ ಮಾಡಿದ್ದೀರಿ? ಈಗ ಸಣ್ಣ ಮಟ್ಟದಲ್ಲಿ ಮಾಡಿದ್ದೀವಿ. ಅದರಿಂದ ಸ್ವಲ್ಪ ಲಾಭ ಸಿಗ್ತಾ ಇದೆ. ಈಗ ರೂರಲ್ ಮಾರ್ಟ್ ಅನ್ನೋ ಥರ ದೊಡ್ಡದಾಗಿ ನಾವು ಮಾಡಿದ್ರೆ ಅದರಿಂದ ಸ್ವಲ್ಪ ನಮ್ಮ ಆಡಳಿತಾತ್ಮಕ ವೆಚ್ಚಗಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳಿಗೆ ತೊಡಗಿಸ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪೇಟೆನಲ್ಲೆಲ್ಲ ಡಿಪಾರ್ಟ್ಮೆಂಟ್ ಸ್ಟೋರ್ ಅಂತಾರಲ್ಲ, ಆ ಥರ ಹಳ್ಳಿನಲ್ಲಿ ಮಾಡಬೇಕು. ಹೌದು ಸರ್, ಅಲ್ವಾ? ಖಂಡಿತ. ಓಕೆ. ಈಗ ನಿಮ್ಮ ಭಾಗದಲ್ಲಿ ಪ್ರಧಾನವಾಗಿ ಬೆಳೆಯೋದು ತಾವೇ ಹೇಳಿದಾಗೆ ನೆಲಗಡಲೆ, ಜೋಳ ಮತ್ತು ಹಿಂಗಾರಿ ಕಡಲೆ ಸರ್. ಇದರ ಬೇಸಾಯದಲ್ಲಿ ಏನಾದರೂ ತಾಂತ್ರಿಕವಾದ ವಿಚಾರಗಳನ್ನು ರೈತರಿಗೆ ಹೇಳಿಕೊಟ್ಟು ಉತ್ಪಾದನೆಯನ್ನು ಹೆಚ್ಚು ಮಾಡೋದು, ಖರ್ಚನ್ನು ಕಡಿಮೆ ಮಾಡೋದು, ಮಳೆ ನೀರಿನ ಸಂರಕ್ಷಣೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದು, ಈ ತರಹದ ತಾಂತ್ರಿಕ ವಿಚಾರದಲ್ಲಿ ಏನಾದ್ರು ನಿಮ್ಮ ರೈತ ಉತ್ಪಾದಕ ಕಂಪನಿ ಕೆಲಸ ಮಾಡ್ತಾ ಇದೆಯಾ? ಬಹಳ ಮುಖ್ಯವಾದ ಪ್ರಶ್ನೆ ಸರ್ ಇದು. ನಾವು ಪ್ರಾರಂಭದಲ್ಲೇ ರೈತರನ್ನು ಒಟ್ಟುಗೂಡಿಸುವಂಥ ಸಂದರ್ಭದಲ್ಲೇ ರೈತ ಇವತ್ತು ರೈತನಾಗೆ ಬೆಳೆ ಬೆಳೆದು ಉತ್ಪಾದನೆಯನ್ನು ಮಾಡಿ ಮಾರಾಟ ಮಾಡೋದರಿಂದ ಲಾಭ ಇಲ್ಲ. ರೈತ ಕೂಡ ಒಬ್ಬ ಉದ್ಯಮಿ ಆಗಬೇಕು, ರೈತ ಕೂಡ ಒಬ್ಬ ವ್ಯಾಪಾರಿ ಆಗಬೇಕು. ಆವಾಗ ಮಾತ್ರ ನಾನು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ನ್ಯಾಯ ಸಿಗುತ್ತೆ. ಯಾಕೆ ಅಂತಂದರೆ ಈಗ ನೋಡಿ, ನಾವು ಇನ್ಪುಟ್ಟನ್ನು ನಾವು ಕಂಪ್ನಿಯಿಂದ ಒದಗಿಸ್ತೇವೆ. ರೈತ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಾವು ಒಂದು ನವಣೆ ಬೆಳೆಯನ್ನು ತೊಗೊಂಡು ನವಣೆಯನ್ನು 4 ತಿಂಗಳು ಬೆಳೆದಿರ್ತಕ್ಕಂಥ ರೈತ ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ 25 ರೂಪಾಯಿಂದ 30 ರೂಪಾಯಿಗೆ ಮಾರಾಟ ಆಗುತ್ತೆ. ಅದೇ 25 ರೂಪಾಯಿಗೆ ಮಾರಾಟ ಮಾಡಿರ್ತಕ್ಕಂಥ ನವಣೆಯನ್ನು ಒಬ್ಬ ಮಧ್ಯವರ್ತಿ ತಗೊಂಡು ಅದನ್ನು ಸಣ್ಣ ಪ್ರಮಾಣದ ಒಂದು ಪ್ರೊಸೆಸಿಂಗ್ ಮಾಡಿ, ಸಂಸ್ಕರಣೆ ಮಾಡಿ, ಅದನ್ನು ಹಕ್ಕಿ ಮಾಡಿ, ಪಾಕೆಟಿಂಗ್ ಮತ್ತು ಲೇಬಲಿಂಗ್ ಮಾಡಿ 100 ರೂಪಾಯಿಗೆ ಮಾಡ್ತಾರೆ. ಆ ತಂತ್ರಜ್ಞಾನವನ್ನು ನಾವು ಇವತ್ತು ರೈತರಿಗೆ ತಿಳಿಸ್ತಾ ಇದ್ದೀವಿ. ನಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಮೌಲ್ಯವರ್ಧನೆ ಮಾಡಿ ಸಣ್ಣ ಪ್ರಮಾಣದ ಸಂಸ್ಕರಣೆಯನ್ನು ಮಾಡಿ ಮಾರಾಟ ಮಾಡೋದರಿಂದ ನಮಗೆ ಲಾಭ ಇದೆ ಅಂತಕ್ಕಂಥದ್ದನ್ನು ರೈತರಿಗೆ ತಿಳಿಸ್ತಾ ಇದ್ದೀವಿ. ಆಮೇಲೆ ತಾವು ಹೇಳಿದ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಉಳುಮೆ ಮಾಡುವಂಥ ಸಂದರ್ಭದಲ್ಲಿ ಏನು ಪೋಷಕಾಂಶಗಳಿಗೆ ಹೊತ್ತು ಕೊಡುವ ನಿಟ್ಟಿನಲ್ಲಿ ಬರೀ ರಾಸಾಯನಿಕ ಗೊಬ್ಬರಗಳಷ್ಟೇ ಅಲ್ಲ, ಒಂದಷ್ಟು ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಅದು ಭೂಮಿಗೂ ಆರೋಗ್ಯ ಮತ್ತು ಮನುಷ್ಯನಿಗೂ ಕೂಡ ಆರೋಗ್ಯ ಅಂತಕ್ಕಂಥದ್ದನ್ನು ಅವರಿಗೆ ಪರಿಕಲ್ಪನೆಯನ್ನು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಒಂದಷ್ಟು ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ನಿರ್ವಹಣೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮಗೆ ಭೂಮಿ ಬರಡಾಗುತ್ತೆ ಅನ್ನೋದನ್ನು ಕಾನ್ಸೆಪ್ಟನ್ನು ರೈತರಿಗೆ ಅರ್ಥ ಮಾಡಿಸ್ತಾ ಇದ್ದೀವಿ. ತಾಂತ್ರಿಕತೆಗಳನ್ನು ಕೂಡ ಆಗಿಂದಾಗಲೇ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ತರಬೇತಿಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ ಸರ್. ಅಂದರೆ ರೈತರಿಗೆ ಮಳೆ ಆಧಾರಿತ ಕೃಷಿಯನ್ನು ಯಾವ ರೀತಿ ಸುಸ್ಥಿರವಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಾಂತ್ರಿಕವಾದ ಮಾಹಿತಿಯನ್ನು, ಜ್ಞಾನವನ್ನು ಕೂಡ ಕೊಡ್ತಾ ಇದ್ದೀರಿ. ಖಂಡಿತ ಸರ್. ಹಾಗೆ ಇಲಾಖೆ ಯೋಜನೆಗಳನ್ನು ಜನರಿಗೆ ತಲುಪಿಸೋ ಪ್ರಯತ್ನನೂ ಮಾಡ್ತಾ ಇದ್ದೀವಿ. ಖಂಡಿತವಾಗಲೂ ಸರ್. ಈಗ ಬ್ಯಾಂಕ್ ಇರ್ಬೋದು, ಬ್ಯಾಂಕಿಂದ ರೈತರಿಗೆ ಯಾವ ರೀತಿ ವಿಮೆಗಳಿದೆ, ಬ್ಯಾಂಕ್ ಅಧಿಕಾರಿಗಳನ್ನು ಕಳಿಸ್ಬಿಟ್ಟು ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಕೃಷಿ ಇಲಾಖೆಯ
ಕೆಲವೊಂದು ಪ್ರಮುಖವಾದ PMAPME ಯೋಜನೆಗಳಿರ್ಬೋದು, PMEGP ಯೋಜನೆಗಳಿರ್ಬೋದು. ಈ ಯೋಜನೆಗಳ ಬಗ್ಗೆ ತಾಂತ್ರಿಕ ಅಧಿಕಾರಿಗಳನ್ನು ಕರೆಸ್ಬಿಟ್ಟು ತರಬೇತಿಗಳನ್ನು ಮಾಡಿ ಮಾಹಿತಿಗಳನ್ನು ಕೊಡಿಸ್ತಾ ಇದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ಏನು ಸ್ಕೀಮ್ಗಳು ಇದೆ ಆ ಸ್ಕೀಮ್ಗಳ ಬಗ್ಗೆ ಉಪಯೋಗ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇವೆ. ತುಂಬ FPOಗಳು ತಾವೇ ಪ್ರಸ್ತಾಪ ಮಾಡಿದ ಹಾಗೆ ಈಗ ಮೌಲ್ಯವರ್ಧನೆ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಎಸ್ ಸರ್. ಈಗ ನೀವೇ ಹೇಳಿದ ಹಾಗೆ ಉತ್ಪನ್ನಗಳನ್ನು ಒಂದು ಹಂತದ ಮೌಲ್ಯವರ್ಧನೆ ಮಾಡುವಂಥದ್ದು, ನಿಮ್ಮ ಭಾಗದಲ್ಲಿ ಬೆಳೆಯೋದನ್ನು ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಮಾರೋದು. ಈಗ ನಿಮ್ಮಲ್ಲಿ ನೆಲಗಡಲೆ ಹೆಚ್ಚಿಗೆ ಬೆಳೀತಾರೆ. ಹೌದು ಸರ್. ಇವತ್ತು ಗಾಣದ ಎಣ್ಣೆಗೆ ಬಹಳ ಬೇಡಿಕೆ ಇದೆ. ಒಂದು ಗಾಣ ಹಾಕಿ ಎಣ್ಣೆ ಮಾಡಿ ಮಾರಾಟ ಮಾಡುವಂಥದ್ದು. ಈ ಥರ ಆಲೋಚನೆಗಳೇನು ತಮ್ಮ ಬಳಿಲಿ ಇಲ್ವ? ಖಂಡಿತವಾಗ್ಲೂ ಈಗಾಗಲೇ ನಾವು ಎಣ್ಣೆ ಗಾಣವನ್ನು ತಂದಿದ್ದೀವಿ ಸರ್ ಕಂಪ್ನಿ ವತಿಯಿಂದ. ನಾನು ಆಗಲೇ ಮೊದಲೇ ಹೇಳಿದಾಗೆ ರೈತ ಇವತ್ತು ಬೆಳೆದಿರ್ತಕ್ಕಂಥ ಉತ್ಪನ್ನವನ್ನು ರೈತ ತಾನು ಉತ್ಪನ್ನವಾಗಿ ಮಾರಾಟ ಮಾಡಿದ್ರೆ ಲಾಭ ಇಲ್ಲ, ಅದನ್ನು ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದ್ರೆ ಉಪಯೋಗ ಇದೆ ಅಂತೇಳಿ ನಮ್ಮ ಕಂಪ್ನಿ ವತಿಯಿಂದ ಕೂಡ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಎಣ್ಣೆ ಗಾಣವನ್ನು ತಂದಿದ್ದೇವೆ ಸರ್. ಎಣ್ಣೆ ಗಾಣವನ್ನು ಕೂಡ ನಾವು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೇವೆ. ಅಲ್ಲಿ ರೈತರ ಬೆಳೆದಿರ್ತಕ್ಕಂಥ ಶೇಂಗಾವನ್ನು ಶುದ್ಧವಾದ ಎಣ್ಣೆಯನ್ನು ಕುಡಿಬೇಕು, ರೈತ ತಿನ್ನಬೇಕು ಅಂತಕ್ಕಂಥದ್ದು ಆರೋಗ್ಯ ದೃಷ್ಟಿನಲ್ಲಿ ಅದನ್ನು ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಶೇಂಗಾವನ್ನು ಮೌಲ್ಯವರ್ಧನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡಿಸ್ತಾ ಇದ್ದೀವಿ. ಅಂದರೆ ಎಣ್ಣೆಗಾಣ ಹಾಕಿದ್ದೀವಿ ಸರ್. ಎಣ್ಣೆಗಾಣ ಎಲ್ಲ ಹಾಕಿದ್ದೀರಿ? ನಮ್ಮ ಕಚೇರಿ ಆಫೀಸಲ್ಲೇ ಒಂದು ಭಾಗದಲ್ಲಿ ಹಾಕ್ಕೊಂಡಿದ್ದೀವಿ. ಓಹೋ, ಎಷ್ಟು ಖರ್ಚಾಯಿತು? 2.5 ಲಕ್ಷ ಖರ್ಚಾಯಿತು ಸರ್. ಅದು ಮರದ ಗಾಣನ ಅಥವಾ ಮರದ ಗಾಣ. ಓಕೆ, ಅದರ ನಿರ್ವಹಣೆ ಯಾರು ಮಾಡ್ತಾರೆ? ನಾವೇ ಸದ್ಯಕ್ಕೆ ಮಾಡ್ತಾ ಇದ್ದೇವೆ, ನಾವು ಮತ್ತು ನಮ್ಮ ಅಕೌಂಟೆಂಟ್ ಅವರು. ನೀವು ಮಾಡ್ತೀರಾ? ಖಂಡಿತ ಸರ್. ರೈತರು ಬಂದಂಥ ಸಂದರ್ಭದಲ್ಲಿ ನಾವೇ ಅದನ್ನು ಆಡಿಸ್ಕೊಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಅಂದರೆ ಅದು ವಿದ್ಯುತ್ ಚಾಲಿತನಾ? ವಿದ್ಯುತ್ ಚಾಲಿತ. ಹೌದು ಸರ್, ವಿದ್ಯುತ್ ಚಾಲಿತ. ಹೌದಾ? ಹೌದು ಸರ್. ಎಲ್ಲಿಂದ ಖರೀದಿ ಮಾಡಿದ್ರಿ ಗಾಣನ? ದಾವಣಗೆರೆಯಿಂದ ಖರೀದಿ ಮಾಡಿದ್ದೇವೆ ಸರ್. ಕೆಪಾಸಿಟಿ ಎಷ್ಟು? ಒಂದು ದಿನಕ್ಕೆ ಎಷ್ಟು ನೆಲಗಡಲೆಯನ್ನು 250 ಲೀಟ್ರನ್ನು ಒಂದು ದಿನಕ್ಕೆ ಹರಿಬೋದು ಸರ್. ಅಷ್ಟೊಂದು ಕೆಪಾಸಿಟಿ ಇದೆ. ಪ್ಯಾಕಿಂಗು ಮತ್ತು ಇದು ಈಗ ಬಾಟಲ್ ಎಲ್ಲ ಬೇರೆ ಕಡೆಯಿಂದ ತರಿಸ್ಕೊಂಡಿದ್ದೇವೆ, ನಾವೇ ಬಾಟಲ್ಗೆ ತುಂಬಿಸ್ಬಿಟ್ಟು ಅದನ್ನು ಮಾರಾಟ ಮಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರ್. ನಿಮ್ಮ ಕಂಪನಿಯ ಟ್ರೇಡ್ ನೇಮ್ ಏನಾದ್ರು ಇಟ್ಕೊಂಡಿದ್ದೀರಾ? ಹೌದು ಸರ್, ಕಂಪನಿಯ ಬ್ರಾಂಡ್ ಇದೆ. ಬಯಲು ಸೀಮೆ ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಕಂಪನಿಯ ಬ್ರಾಂಡ್ ಇದೆ. ಇನ್ನೊಮ್ಮೆ ಹೇಳಿ. ಬಯಲು ಸೀಮೆ ನ್ಯಾಚುರಲ್ಸ್ ಅಂತೇಳಿ ಕಂಪನಿಯ ಬ್ರಾಂಡ್ ಇದೆ ಸರ್. ಆ ಬ್ರಾಂಡ್ ಅಲ್ಲಿ ನಾವು ನಮ್ಮ ಕಂಪನಿಯ ಉತ್ಪನ್ನವನ್ನು ಮಾರುಕಟ್ಟೆಗೆ ಬಿಡ್ತಾ ಇದ್ದೀವಿ ಸರ್. ಓಹೋ, ಪರವಾಗಿಲ್ಲ. ನೆಲಗಡಲೆಯಿಂದ ಎಣ್ಣೆ ಒಂದೇ ಅಷ್ಟೇನಾ? ಸದ್ಯಕ್ಕೆ ಎಣ್ಣೆ ಮಾತ್ರ ಮಾಡ್ತಾ ಇದೀವಿ ಸರ್. ಬಿಟ್ರೆ ಬೇರೆ ಈಗ ನಿಮ್ಮ ಸಿರಿಧಾನ್ಯಗಳು ಹೇಳಿದ್ರಿ, ಕಡಲೆ ಹೇಳಿದ್ರಿ, ಹೌದು ಸರ್, ಜೋಳ ಹೇಳಿದ್ರಿ, ಬೇರೆ ಇನ್ನೇನು ಮಾಡ್ತೀವಿ? ಈಗ ಯಥೇಚ್ಛಿಂದಾಗಿ ಕಡಲೆ ಬರ್ತಾ ಇದೆ. ಕಡಲೆಯನ್ನು ಮೌಲ್ಯವರ್ಧನೆ ಮಾಡಿ ಬೇಳೆ ಮಾಡಿ ಮಾರಾಟ ಮಾಡುವಂಥ ಪ್ಲಾನ್ ಇದೆ ಸರ್. ಈಗ ಆ ಸಂಸ್ಕರಣಾ ಘಟಕವನ್ನು ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಒಂದಾಗಿದೆ, ಒಂದು ಬೆಳೆ ಮೇನ್ ನೆಲಗಡಲೆ ಏನಿದೆ ಅದು ಮೌಲ್ಯವರ್ಧನೆ ಆಗ್ತಾ ಇದೆ. ಈಗ ಕಡಲೆಗೆ ಒಂದು ಮೌಲ್ಯವರ್ಧನೆ ಮಾಡಬೇಕು. ಆಮೇಲೆ ಸಿರಿಧಾನ್ಯಗಳು ಅಂತ ತಾನು ಏನು ಹೇಳಿದೆ, ಸಿರಿಧಾನ್ಯಗಳು ಅಲ್ಲಿ ನವಣೆ ಮತ್ತು ಸಾವೆಯನ್ನು ಬೆಳೀತಾರೆ. ಸೊ ಅದನ್ನು ಅಕ್ಕಿ ಮಾಡಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವಂಥ ಒಂದು ಘಟಕವನ್ನು ಮಾಡ್ತಾ ಇದ್ದೇವೆ. ಅದಾದಮೇಲೆ ಈ ಎಣ್ಣೆ ಜೊತೆಗೆ ನಮ್ಮ ನಬಾರ್ಡ್ ವತಿಯಿಂದ MEDP ತರಬೇತಿ ಅಂತ ಹೇಳ್ಬಿಟ್ಟು 30 ಜನ ಮಹಿಳೆಯರಿಗೆ, ನಮ್ಮ ಷೇರುದಾರ ಮಹಿಳೆಯರಿಗೆ ಸ್ವಸಹಾಯ ಸಂಘದಲ್ಲಿದ್ದಾರೆ ಅವರೆಲ್ಲ, ಅವರಿಗೆ ಒಂದು 15 ದಿವಸದ ತರಬೇತಿಯನ್ನು ಕೊಡಿಸಿದ್ದೀವಿ 30 ಜನ ಮಹಿಳಾ ಸದಸ್ಯರಿಗೆ. ಅವರು ಶೇಂಗಾ ಚಿಕ್ಕಿಯನ್ನು ಮಾಡಲಿಕ್ಕೆ ಈಗ ಘಟಕವನ್ನು ಮಾಡ್ತಾ ಇದ್ದಾರೆ ಸರ್. ನಬಾರ್ಡಿಂದ ಕೊಡಿಸಿದ್ರಿ? ನಬಾರ್ಡಿಂದ ತರಬೇತಿ ಮಾಡಿಸಿದ್ವಿ ಸರ್. ಎಲ್ಲಿ ಕೊಡಿಸಿದ್ರಿ ತರಬೇತಿ? ನಮ್ಮ ಕಚೇರಿಯ ಒಂದು ಈಗೇನು ಮುಷ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಸಮುದಾಯ ಭವನ ಇದೆ ಸರ್. ಆ ಸಮುದಾಯ ಭವನದಲ್ಲಿ ಒಂದು 15 ದಿವಸ ತರಬೇತಿಯನ್ನು ಆಯೋಜನೆ ಮಾಡಿ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಬಿಟ್ಟು ಅಲ್ಲಿ ಯಾವ ರೀತಿಯಾಗಿ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿ ಅವ್ರ ಕಡೆಯಿಂದನೇ ತರಬೇತಿಯನ್ನು ಮಾಡಿಸಿದ್ದೇವೆ. ಈಗ ಚಿಕ್ಕಿ ತಯಾರಾಗ್ತಾ ಇದೆಯಾ? ಚಿಕ್ಕಿ ತಯಾರಾಗ್ತಾ ಇದೆ ಸರ್. ಓಹೋ, ನಿಮ್ಮ ಬಯಲುಸೀಮೆ ನ್ಯಾಚುರಲ್ಸ್ ಅಡಿನಲ್ಲಿ ಅದನ್ನು ಮಾಡ್ತಾ ಇದ್ದೀವಿ ಸರ್. ಪರವಾಗಿಲ್ಲ. ಅಂದ್ರೆ ಈಗ ಅದು ಏನು ಹೆಣ್ಮಕ್ಳು ಇದ್ದಾರೆ, ಅವರು ನಿಮ್ಮ ಷೇರುದಾರರ ಅಥವಾ ನಿಮ್ಮ ಷೇರುದಾರರ ಪತ್ನಿಯರ ಹೇಗೆ? ನಮ್ಮ ಷೇರುದಾರರಾಗಿ ಅವರೂ ಇದ್ದಾರೆ. ನಾವು ಷೇರುದಾರರ ಗಂಡು ಮಕ್ಕಳು ಏನಿದ್ದಾರೆ ಅವರ ಹೆಣ್ಮಕ್ಳು ಸಂಘದಲ್ಲಿದ್ದಾರೆ. ಆ ಸಂಘದ 30 ಜನಕ್ಕೆ ಅದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಪರವಾಗಿಲ್ಲ. ಆಮೇಲೆ ಮತ್ತೊಬ್ಬ ಷೇರುದಾರರು ರೊಟ್ಟಿ ಮಿಷನ್ ಅನ್ನು ಹಾಕೊಂಡಿದ್ದಾರೆ. ಏನಾಗಂದ್ರೆ ರೋಟಿ ಮಾಡ್ತಕ್ಕಂಥದ್ದು ಸರ್. ಯಾವುದರಿಂದ? ಯಂತ್ರದಿಂದ. ಅದೇ ರೊಟ್ಟಿ ಮಿಷನ್. ಯಾವುದು? ಅಕ್ಕಿಯಿಂದಲ್ಲ, ಜೋಳದಿಂದ? ಬಿಳಿ ಜೋಳದಿಂದ ರೊಟ್ಟಿ ಮಾಡ್ತಕ್ಕಂಥ ಮಿಷನ್ ಕೂಡ ಹಾಕೊಂಡಿದ್ದಾರೆ. ಅವರು ಕೂಡ ಸ್ವಂತಕ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಕಂಪನಿಯ ಸಹಾಯ ಪಡ್ಕೊಂಡು ಅವರು ಕೂಡ ಅದರಿಂದ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಅದನ್ನು ಕೂಡ ನಿಮ್ಮ ಬಯಲುಸೀಮೆ ನ್ಯಾಚುರಲ್ಸ್ ಅಡಿನಲ್ಲಿ ಜೋಳದ ರೊಟ್ಟಿಯಿಂದ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ ಸರ್.
ಸದ್ಯಕ್ಕೆ ಮಾರುಕಟ್ಟೆ ನಾವೇ ಒದಗಿಸ್ಕೊಡ್ತಾ ಇದ್ದೀವಿ ಕಂಪನಿ ಕಡೆಯಿಂದ. ಈಗ ಮಾರುಕಟ್ಟೆ ಅಂದಾಗ ತಾವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ಬೇರೆ ಬೇರೆ FPOಗಳ ನೆರವನ್ನು ಪಡ್ಕೋತಾ ಇದ್ದೀನಿ ಅಂತ. ಖಂಡಿತ ಅದು ಒಂದು ಒಳ್ಳೆ ವಿಚಾರನೇ. ಯಾಕೆಂದ್ರೆ ಬೇರೆ ಇನ್ನೊಂದು ಕಡೆ ಇರುವಂತಹ FPOದಲ್ಲಿರೋದು ನೀವು ತರಿಸೋದು, ನಿಮ್ದನ್ನ ಅವ್ರಿಗೆ ಕೊಡೋದು, ಈ ತರಹದ ನೆಟ್ವರ್ಕಿಂಗ್ ಆಗ್ತಾ ಇದೆಯಾ ನಿಮ್ಮ FPOಗಳಲ್ಲಿ? ನಾನು ಈ ವರ್ಷದಲ್ಲಿ ಔಟ್ಪುಟ್ ಬಿಸ್ನೆಸ್ಗೆ 50 ಲಕ್ಷ ಬೇರೆ ಬೇರೆ FPOದಿಂದನೇ ಮಾಡಿದ್ದೀನಿ. ಪರವಾಗಿಲ್ಲ. 50 ಲಕ್ಷ ನಮ್ಮ ಮೆಕ್ಕೆಜೋಳವನ್ನ ನಮ್ಮ ಪಕ್ಕದಲ್ಲಿ ಶ್ರೀ ಮಂಜುನಾಥ ರೈತ ಉತ್ಪಾದಕರ ಕಂಪನಿ ಇದೆ ತುರುನೂರಲ್ಲಿ. ಆ ರೈತ ಉತ್ಪಾದಕರ ಕಂಪನಿಗೆ ನಾನು ಈ ಸರಿ 50 ಲಕ್ಷದ ಮೆಕ್ಕೆಜೋಳವನ್ನು ಕೊಟ್ಟಿದ್ದೇವೆ ಸರ್. ಅಲ್ಲಿ ಮೆಕ್ಕೆಜೋಳ ಬೆಳೆಯಲ್ವೇ? ಬೆಳೀತಾ ಇದ್ದಾರೆ. ಅವರು ಬೇರೆ ಕಂಪನಿಯ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಆ ಭಾಗದಲ್ಲಿ ಮೆಕ್ಕೆಜೋಳಕ್ಕಿಂತ ತೊಗರಿ ಜಾಸ್ತಿ ಬೆಳೀತಾರೆ. ಸೊ ಅವರಿಗೆ ನಾವು ಮೆಕ್ಕೆಜೋಳವನ್ನು ಸಪ್ಲೈ ಮಾಡ್ತೇವೆ. ಆಮೇಲೆ ಒಂದಷ್ಟು ಕೋಳಿ ಫಾರ್ಮ್ಗಳಿಗೆ ಸಪ್ಲೈ ಮಾಡ್ತೇವೆ ಮೆಕ್ಕೆಜೋಳವನ್ನು. ಫೀಡ್ಸ್ಗೆ ಹೋಗುತ್ತೆ. ಕೆಲವೊಂದು ಕಂಪ್ನಿಗಳ ಜೊತೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಮೆಕ್ಕೆಜೋಳವನ್ನು ಖರೀದಿ ಮಾಡ್ಕೊ ದಾವಣಗೆರೆ, ಚಿತ್ರದುರ್ಗ, ಚಳ್ಳಕೆರೆನಲ್ಲಿ. ಅಲ್ಲ ಅದು ಸರಿ, ನೀವೇನೋ ಅವ್ರಿಗೆ ಮೆಕ್ಕೆಜೋಳ ಮಾರಿ ನಿಮ್ಮ ಸಂಪಾದನೆ ಜಾಸ್ತಿ ಮಾಡ್ಕೊಂಡ್ರಿ. ಅವರಿಂದ ಏನಾದ್ರು ಖರೀದಿ ಮಾಡ್ತಿದ್ದೀರಾ ನೀವು? ಯಾರಿಂದ ಸರ್? ಆ ಕಂಪ್ನಿಯಿಂದ ನೀವೇನಾದ್ರು ಖರೀದಿ ಮಾಡ್ತಿದ್ದೀರಾ? ಈಗ ಅವರು ಬೈ ಮಾಡ್ಕೊಳ್ಳೋದು ಮಾತ್ರ ಸರ್ ಕಂಪ್ನಿಗಳು. ಹೌದಾ? ಅಲ್ಲ ಬೇರೆ FPOದಿಂದ ಏನಾದ್ರು ನೀವು ಖರೀದಿ ಮಾಡ್ತಿದ್ದೀರಾ? ಆ FPOದಿಂದ ನಾವು ಖರೀದಿ ಮಾಡ್ಕೊತೀವಿ. ಏನ್ ಮಾಡ್ತಿದ್ದೀರಿ? ಅಲ್ಲಿ ತೊಗರಿ ಬೆಳೀತಾರೆ, ಬೇಳೆಯನ್ನ ತರಿಸ್ಕೊತಿದ್ವಿ ಸರ್ ಅವ್ರ ಕಡೆಯಿಂದ. ಅದೇ ಈಗ ನೀನು ನನಗಿದ್ರೆ ನಾನು ನಿನಗೆ ಅಲ್ವಾ? ಹೌದು ಸರ್. ಈ ತರಹದ ಬಿಸ್ನೆಸ್ ಕೂಡ ತಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಖಂಡಿತ ಮಾಡಿದ್ದೀನಿ ಸರ್. ಯಾಕೆಂದ್ರೆ FPOಗಳು ಇರೋದೇ ಉತ್ಪನ್ನಗಳನ್ನ ಮಾರಕ್ಕೆ, ಇನ್ಪುಟ್ ಮಾರಕ್ಕಲ್ಲ. ನೀವು APMCನ ಲೈಸೆನ್ಸ್ ತಗೊಳ್ಳೋ ಪ್ರಯತ್ನ ಏನಾದ್ರು ಮಾಡಿದ್ದೀರಾ? ತಗೊಂಡಿದ್ದೀವಿ ಸರ್, ಲೈಸೆನ್ಸ್ ತಗೊಂಡಿದ್ದೀವಿ. ಎಲ್ಲಿ, ಯಾವ APMCಗೆ ತಗೊಂಡಿದ್ದೀರಿ? ಜಗಳೂರು APMCಯಲ್ಲಿ ಲೈಸೆನ್ಸ್ ತಗೊಂಡಿದ್ದೀವಿ. ಆಮೇಲೆ ನಮ್ಮ ದಾಸ್ತಾನನ್ನ ನೀವು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಮಗೆ ಒಂದು ಗೋಡನ್ ವ್ಯವಸ್ಥೆ ಕೂಡ ಅವ್ರು ಮಾಡಿದ್ದಾರೆ. ಪರವಾಗಿಲ್ಲ. ಗೋಡನ್ ಕೂಡ ತಗೊಂಡಿದ್ದೇವೆ. ಓಕೆ. ಅಲ್ಲಿ ನೀವೇನಾದ್ರೂ ಆಕ್ಟಿವಿಟೀಸ್ ಮಾಡ್ತೀರಾ? ಈಗ ಸದ್ಯಕ್ಕೆ ನಮಗೆ ನಮ್ಮಲ್ಲಿರ್ತಕ್ಕಂಥ ಗೋಡಾನ್ಗೆ ಜಾಸ್ತಿ ಇಷ್ಟೇ ಸ್ಟಾಕ್ ನಮಗೆ ಸಾಕಾಗತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ನಾವು ಸ್ಟಾಕ್ ಮಾಡಲಿಕ್ಕೆ ಹೋಗಿಲ್ಲ. ನಮ್ಗೆ ಅಲ್ಲಿ ಅವೈಲೇಬಲ್ ಇದೆ ಸರ್ ಆ ಭಾಗದಲ್ಲಿ. ಅಂದರೆ APMCಯಲ್ಲಿ ಕೂತು ರೈತರು ತರುವಂತಹ ಉತ್ಪನ್ನಗಳನ್ನು ಒಬ್ಬ ಕಮಿಷನ್ ಏಜೆಂಟ್ ಥರ ನೀವು ಖರೀದಿ ಮಾಡ್ಬೋದು. ಲೈಸೆನ್ಸ್ ತಗೊಂಡ್ಮೇಲೆ ಅಲ್ಲೇ ನಿಮ್ಮ ಉತ್ಪನ್ನವನ್ನು ಮಾರಾಟ ಕೂಡ ಮಾಡ್ಬೋದು. ಮಾರಾಟವನ್ನು ಮಾಡ್ಬೋದು, ದಾಸ್ತಾನು ಕೂಡ ಮಾಡ್ಬೋದು ಅಲ್ವಾ? ಸೊ ಆ ಪ್ರಯತ್ನ ಕೂಡ ಚಾಲ್ತಿಯಲ್ಲಿದೆ. ತಗೊಂಡಿದ್ದೀವಿ ಸರ್ ಅಲ್ಲಿ. ಆಯಿತು. ಈಗ ತಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಹೌದು ಸರ್. ಮುಂದಿನ ದಿನದಲ್ಲಿ ಖರ್ಚಿನ್ನೂ ಜಾಸ್ತಿ ಆಗುತ್ತೆ, ನಬಾರ್ಡ್ ನೆರವು ನಿಲ್ಲುತ್ತೆ. ಹೇಗೆ ನಿಮ್ಮ ಸ್ವಂತ ಕಾಲಲ್ಲಿ ನಿಂತು ಬಿಸ್ನೆಸ್ಸನ್ನು ಡೆವಲಪ್ ಮಾಡಬೇಕು ಅಂತಿದ್ದೀರಿ? ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ಲ್ಯಾನ್ಸ್ ಏನು? ಖಂಡಿತವಾಗ್ಲೂ ಈ ವಿಷಯವಾಗಿ ಸಾಕಷ್ಟು ನಾವು ಪ್ರಯತ್ನ ಪಟ್ಟಿದ್ದೇವೆ. ಈಗಾಗಲೇ ನಮ್ಮ ಕಂಪನಿಯ ಲಾಭಾಂಶವನ್ನು ಹೇಳಿದೆ. 2,86,000ಗಳಷ್ಟು ಲಾಭಾಂಶವನ್ನು ನಾವು ಗಳಿಸಿದ್ದೇವೆ ಅಂತ ಹೇಳ್ಬಿಟ್ಟು. ಅದು ಸಾಕಾಗ್ತಿಲ್ಲ. ಅದರಿಂದ ನಾವು ನಮ್ಮ ಲಾಭವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚಿನ ಔಟ್ಲೆಟ್ಗಳನ್ನು ತೆಗಿತಾ ಇದ್ದೀವಿ ಸರ್. ಎಲ್ಲೆಲ್ಲಿ ತೆಗಿಬೇಕು ಅನ್ಕೊಂಡು ಇನ್ನೂ 3 ಔಟ್ಲೆಟ್ಗಳನ್ನು ನಾವು ಬೇರೆ ಪಂಚಾಯತಿಗಳಲ್ಲಿ ತೆಗಿಬೇಕಂತ ಹೇಳ್ಬಿಟ್ಟು ಮಾತುಕತೆ ನಡೆದಿದೆ. ಆ 3 ಔಟ್ಲೆಟನ್ನು ತೆಗೆದುಕೊಂಡ್ರೆ ನಾವು ನಮಗೆ ಇಲ್ಲಿ 2,86,000 ಏನು ಲಾಭ ಆಯಿತು, ಅದೇ ರೀತಿಯಾಗಿ ಅಲ್ಲೂ ಕೂಡ ಅಷ್ಟೇ ಲಾಭವನ್ನು ಗಳಿಸಿದ್ರೆ ನಮಗೆ ಒಂದು 3 ಸೆಂಟ್ರಲ್ಲಿ ಆ ರೀತಿ ಆದಾಯ ಬಂದರೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಅಲ್ಲ, ಔಟ್ಲೆಟ್ ಅಂದರೆ ಮತ್ತೆ ಅಲ್ಲಿ ಬಾಡಿಗೆ ಮತ್ತೆ ಅಲ್ಲಿ ಒಬ್ಬ ವ್ಯಕ್ತಿ ಅವನ ಸಂಬಳ. ಹೌದು. ಸೊ ಅದು ಮತ್ತೆ ಖರ್ಚು ಜಾಸ್ತಿ ಆಗೋ ಬಾಬತ್ತಲ್ವೇ? ಖರ್ಚನ್ನು ಕಳೆದು ನಮಗೆ ಲಾಭವನ್ನು ಮಾಡ್ಕೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಅಲ್ಲಿ ಮಾನವ ಸಂಪನ್ಮೂಲ ಇರ್ಬೋದು, ನಮಗೆ ದಾಸ್ತಾನು ಮಾಡ್ಕೊಳ್ಳಿಕ್ಕೆ ಕೊಠಡಿ ಇರ್ಬೋದು, ಕಚೇರಿ ಇರ್ಬೋದು, ತೆಗಿಬೇಕಾಗುತ್ತೆ. ಪ್ರಾರಂಭದಲ್ಲಿ ಒಂದಿಷ್ಟು ಲಾಭಗಳನ್ನು ಗಳಿಸಿದ ಸಂದರ್ಭದಲ್ಲಿ ಅದನ್ನು ಕಳೆದು ನಮಗೆ ನಿವ್ವಳ ಲಾಭವನ್ನು ಈಗೇನು ಒಂದು ಸೆಂಟ್ರಲ್ಲಿ 2,86,000 ಮಾಡ್ತಿದ್ದೀವಿ, ಅದೇ ರೀತಿಯಾಗಿ ಈ ಸೆಂಟರ್ಗಳಲ್ಲೂ ಕೂಡ ಮಾಡಬೇಕು ಅನ್ನೋ ಉದ್ದೇಶ ಇದೆ ಸರ್. ರೂರಲ್ ಮಾರಾಟನ ಮಾಡಿದ್ರೆ ಎಷ್ಟು ಆದಾಯದ ನಿರೀಕ್ಷೆ ಮಾಡ್ಬೋದು ಅನ್ನೋದು ನಿಮ್ಮ ಇಚ್ಛೆ? ಖಂಡಿತವಾಗ್ಲೂ ರೂರಲ್ ಮಾರ್ಟಿಂದ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ 70,000 ರಿಂದ 75,000 ರೂಪಾಯಿ ನಾವು ಆದಾಯವನ್ನು ಗಳಿಸ್ಬೋದು ಸರ್. ಅಷ್ಟು ವಾಲ್ಯೂಮ್ ಆಫ್ ಬಿಸ್ನೆಸ್ ಆಗುತ್ತೆ? ಖಂಡಿತವಾಗ್ಲೂ ಆಗುತ್ತೆ ಸರ್. ಅದೊಂದು ಸೆಂಟ್ರಲ್ ಪ್ಲೇಸು, ಮುಷ್ಟೂರು ಗ್ರಾಮ, ಎಲ್ಲ ಗ್ರಾಮಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು. 16 ಹಳ್ಳಿಗಳಿಂದ ಅಲ್ಲಿಗೆ ರೈತರು ಪ್ರತಿನಿತ್ಯ ಬರ್ತಕ್ಕಂಥದ್ದು, ಅಲ್ಲಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಇದೆ. ದೇವಸ್ಥಾನ ಪ್ರಸಿದ್ಧಿಯಾದ್ದು ಅಂತೀರಿ, ಸಾವಿರಾರು ಜನ ಭಕ್ತರು ಬರಬಹುದು. ಖಂಡಿತವಾಗ್ಲೂ ಆ ಭಕ್ತರನ್ನು ಅಟ್ರಾಕ್ಟ್ ಮಾಡೋಕ್ಕೆ ಏನು ತಾವು ಕಾರ್ಯಕ್ರಮ ಹಾಕೊಂಡಿಲ್ವೇ? ಪ್ರತಿ ವರ್ಷ ಕೂಡ ಒಂದು ಜಾತ್ರೆ ನಡೆಯುತ್ತೆ, ರಥ ತೇರು ಎಳಿತಕ್ಕಂಥದ್ದು, ಇದೆಲ್ಲ ಕಾರ್ಯಕ್ರಮಗಳು 3 ದಿವಸ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಾವು ರೈತರನ್ನು ಮತ್ತು ಅಲ್ಲಿ ಗ್ರಾಹಕರನ್ನು ಯಥೇಚ್ಛಿನಾಗಿ ಕಂಪನಿಯ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ನಾವು ಕೂಡ ಒಂದು ಸ್ಟಾಲನ್ನು ಹಾಕ್ಕೊಳ್ತೀವಿ ಸರ್. ನಮ್ಮಲ್ಲಿ ಸಿಗ್ತಕ್ಕಂಥ ಪರಿಕರಗಳೇನಿದೆ ಅವುಗಳನ್ನು ಹೆಚ್ಚಿನ ಪ್ರಚಾರ ಮಾಡಲಿಕ್ಕೆ ನಮ್ಮ ಕೆಲವೊಂದು ಬ್ರೋಸರ್ ಇರ್ಬೋದು, ನಮ್ಮ ಕಂಪ್ನಿಯಲ್ಲಿರ್ತಕ್ಕಂಥ ಏನೇನು ಸಿಗುತ್ತೆ ಅಂತಕ್ಕಂಥದ್ದನ್ನು ಅವೇರ್ನೆಸ್ ಕೊಡುವಂಥ ಒಂದಷ್ಟು ಪೇಪರ್ಸ್ಗಳನ್ನು ರೈತರಿಗೆ ನಾವು ಹಂಚಿಕೆ ಮಾಡೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತೇವೆ.
ಅಂದರೆ ಈಗ ನಿಮ್ಮ ಸದಸ್ಯರಿಗಾಗಲಿ ನಿಮ್ಮ ನಿರ್ದೇಶಕರಿಗಾಗಲಿ ಈ ಕಂಪನಿ ಬೆಳಿಬೇಕು, ಇದರ ಮೂಲಕ ನಾನು ಅಭಿವೃದ್ಧಿ ಆಗಬೇಕು ಅನ್ನೋ ಆಸೆ ಇದೆಯಾ? ಖಂಡಿತವಾಗ್ಲೂ ಬಂದಿದೆ ಸರ್. ಆ ನಿಟ್ಟಿನಲ್ಲಿ ಬಂದಿರೋದ್ರಿಂದನೇ ಇವತ್ತು ನಮಗೆ ಹೆಚ್ಚಿನ ಒಂದು ಸಹಕಾರವನ್ನು ರೈತರು ಕೊಡ್ತಾ ಇದ್ದಾರೆ. ಓಕೆ, ನಿಮ್ಮ ಕನಸುಗಳೇನು ರಾಜಣ್ಣವರೇ? ಈಗ ಅಲ್ಲಿ ಮುಖ್ಯವಾಗಿ ಬೆಳೀತಕ್ಕಂಥ ಏನು ಮುಖ್ಯ ಬೆಳೆಗಳಿದೆ, ಶೇಂಗಾ ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಹೆಜ್ಜೆ ಹೋಗಿ ಅದರ ಮೌಲ್ಯವರ್ಧನೆ ಮಾಡಿ ಅದರಿಂದ ಆಗ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನೆಲ್ಲ ಮಾಡಬೇಕು ಅಂತೇಳಿ. ಆಮೇಲೆ ಭಾಳ ಮುಖ್ಯವಾಗಿ ಅಲ್ಲಿ ಕಡಲೆಗೆ ಹೆಚ್ಚಿನ ಬೇಡಿಕೆ ಇದೆ, ಅದನ್ನು ಮೌಲ್ಯವರ್ಧನೆ ಮಾಡಿ ನಮ್ಮದೇ ಕಂಪನಿಯ ಬ್ರ್ಯಾಂಡಲ್ಲಿ ಮಾರಬೇಕು ಅಂತೇಳಿ ಇದೆ. ಆಮೇಲೆ ಮೆಕ್ಕೆಜೋಳವನ್ನು ಕೂಡ ಮೌಲ್ಯವರ್ಧನೆ ಮಾಡಿ ರೈತರಿಗೆ ತಿಳಿಸ್ಕೊಡ್ಬೇಕಂತಕ್ಕಂಥ ಒಂದು ಕನಸಿದೆ ಸರ್. ಇವತ್ತು ನಾವು ಮೌಲ್ಯವರ್ಧನೆ ಮಾಡಿದರೆ ಮಾತ್ರ ರೈತ ಉಳ್ಕೋತಾನೆ, ಇಲ್ಲಾಂದ್ರೆ ಖಂಡಿತವಾಗ್ಲೂ ಆಗಲ್ಲ ಸರ್. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ರಾಜಣ್ಣವರೇ? ಖಂಡಿತವಾಗ್ಲೂ ಸಂಪರ್ಕ ಮಾಡ್ಬೋದು ಸರ್. ನನ್ನ ಮೊಬೈಲ್ ಸಂಖ್ಯೆ 9980380195. ಇನ್ನೊಂದು ಸರಿ ಹೇಳ್ತೀರಾ? ಖಂಡಿತ ಸರ್. 9980380195. ಇನ್ನೂ ಒಂದು ಸರಿ ಹೇಳ್ಬಿಡಿ. 9980380195. ಒಳ್ಳೆಯದು ರಾಜಣ್ಣವರೇ. ಇದುವರೆಗೂ ಮುಷ್ಟೂರೇಶ್ವರ ರೈತ ಉತ್ಪಾದಕ ಕಂಪನಿಯ ಚಟುವಟಿಕೆಗಳು, ವಿಶೇಷವಾಗಿ ಜೋಳ ಮತ್ತು ಕಡಲೆ, ನೆಲಗಡಲೆ ಇದರ ಉತ್ಪನ್ನಗಳ ಮಾರಾಟ, ಇದರ ಬಗ್ಗೆ ಭಾಳ ಸೊಗಸಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಜೋಳ ಹಾಗೂ ಕಡಲೆ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಮುಸ್ತೂರೇಶ್ವರ ಸ್ವಾಮಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ನಿಯಂತ್ರಣವನ್ನು ಕುರಿತು ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಕೆ ಗೋವಿಂದರಾಜ್ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ, ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.